ಇನ್ ರಾಯಚೂರು ವಾರ್ತೆಗಳನ್ನು ಪ್ರಯತ್ನಿಸುತ್ತಿರುವರು ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150 ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. Next Gen Preschool. Eurokids, India's next gen preschool, making learning fun. John Milton Techno High School, Nursery, LKG, UKG and First Standard to 10th Standard. Address Lingaskur Road, opposite Agriculture University, Raichur. Baldwin Co-Education School, affiliated to ICSC, Methodist Mission Compound, Rampur Road, Raichuru. Admissions open for pre-nursery to class 10th Standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. Jolly Kids Play School AC Campus, Playgroup Nursery, LKG and UKG. Lingaskur Road, near Old Check Post, Raichur. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೊರೋನಾ ತಡೆ ಕುರಿತು ಪರಿಶೀಲನಾ ಸಭೆ. ಒಪೆಕ್ ಸಿಬ್ಬಂದಿಗಳಿಂದ ಸೋಂಕು ಹರಡುವ ಕುರಿತು ತನಿಖೆ ನಡೆಸಿ ವರದಿ ನೀಡಲು ಸಚಿವ ಡಾಕ್ಟರ್ ಸುಧಾಕರ್ ಸೂಚನೆ. ರಿಮ್ಸ್ ಅಧಿಕಾರಿಗಳೊಂದಿಗೆ ಸಭೆ. ತಿಂಗಳೊಳಗೆ ಖಾಲಿ ಇರುವ ಹುದ್ದೆ ಭರ್ತಿ ಮಾಡದಿದ್ದರೆ ಕ್ರಮ. ರಿಮ್ಸ್ ನಿರ್ದೇಶಕರಿಗೆ ತರಾಟೆ. ರಾಜ್ಯದಲ್ಲಿ ಸೋಂಕಿತರ ಸಾವಿನ ಪ್ರಮಾಣ ಕಡಿಮೆ. ಮಾಸ್ಕ್ ಧರಿಸಿ ಎಚ್ಚರಿಕೆ ವಹಿಸಿ ಡಾಕ್ಟರ್ ಸುಧಾಕರ್. ಕೊರೋನಾ ಸೋಂಕು ಇಂದು 5 ಕೋವಿಡ್-19 ದೃಢ. ರಿಮ್ಸ್ ಶುಶ್ರೂಷಕರಿಗೆ ಕನಿಷ್ಠ ವೇತನ ನೀಡಲು ಆಗ್ರಹಿಸಿ ಸಚಿವರಿಗೆ ಮುತ್ತಿಗೆ. ರಿಮ್ಸ್ನಲ್ಲಿ ಕಾರ್ಡಿಯೋಲಜಿ, ಯೂರಾಲಜಿ ಪ್ರಾರಂಭಕ್ಕೆ ಎನ್ಎಸ್ ಬೋಸರಾಜು ಮನವಿ. ಸ್ಟೈಫಂಡರಿ ಆಧಾರಿತ ಶುಶ್ರೂಷಕರಿಗೆ ಮೂಲ ವೇತನ ಪರಿಷ್ಕರಣೆಗೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಒತ್ತಾಯ. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿ ಯಾಕ್ಷೆಟ್ಟಿ ಗೋಪಾಲ್ ರೆಡ್ಡಿ ನೇಮಕ. ಸದಸ್ಯರುಗಳಾಗಿ ಎ ಚಂದ್ರಶೇಖರ್, ಶೇಖರ್ ವಾರದ್, ಭೀಮಣ್ಣ ಮಂಚಾಲ್, ವಾಣಿಶ್ರೀ ನೇಮಕ. ರಾಜ್ಯಸಭೆಗೆ ಅವಿರೋಧ ಆಯ್ಕೆಯಾದ ಅಶೋಕ್ ಗಸ್ತಿಗೆ ಸವಿತಾ ಸಮಾಜದಿಂದ ಸನ್ಮಾನ. ಮತ್ತು ಒಪೆಕ್ ಆಸ್ಪತ್ರೆಯಲ್ಲಿದ್ದ 61 ಜನರನ್ನು ಎರ್ಮಲ್ಸ್ ಕ್ವಾರಂಟೈನ್ ಕೇಂದ್ರಕ್ಕೆ ಸ್ಥಳಾಂತರ. ಕೋವಿಡ್ ಆಸ್ಪತ್ರೆಯಾಗಿರುವ ಒಪೆಕ್ನ ಸ್ಟಾಫ್ ನರ್ಸ್ ಮತ್ತು ಅಟೆಂಡರ್ಗಳಿಗೆ ಸೋಂಕು ಪತ್ತೆಯಾಗಿರುವ ಕುರಿತು ತನಿಖೆ ನಡೆಸಿ ವರದಿ ನೀಡುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸೂಚಿಸಿದರು. ಕೋವಿಡ್ ಆಸ್ಪತ್ರೆಯಾಗಿರುವ ಒಪೆಕ್ನ ಸ್ಟಾಫ್ ನರ್ಸ್ ಮತ್ತು ಅಟೆಂಡರ್ಗಳಿಗೆ ಸೋಂಕು ಪತ್ತೆಯಾಗಿರುವ ಕುರಿತು ತನಿಖೆ ನಡೆಸಿ ವರದಿ ನೀಡುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸೂಚಿಸಿದರು. ಅವರಿಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೊರೋನಾ ಮುಂಜಾಗ್ರತಾ ಕ್ರಮಗಳ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಚಿಕಿತ್ಸಾ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಲ್ಲಿ ಕೊರೋನಾ ಪತ್ತೆಯಾದಲ್ಲಿ ನೈತಿಕ ಸ್ಥೈರ್ಯ ಕುಂದುವಾಗುತ್ತದೆ. ನಿಯಮಿತ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಿದ್ದರೆ ಸೋಂಕು ಹರಡಲು
ಕೊಡಲು ಸಾಧ್ಯವಿಲ್ಲ. ತಜ್ಞರ ಸಮಿತಿ ವರದಿ ಪಡೆಯುವ ಜೊತೆಗೆ ಸೋಂಕು ಹರಡಲು ಕಾರಣವನ್ನು 3-4 ದಿನಗಳಲ್ಲಿ ವರದಿ ನೀಡುವಂತೆ ಸೂಚಿಸಿದರು. ಆರ್ಟಿಪಿಎಸ್ ಪ್ರಯೋಗಾಲಯದಲ್ಲಿ 2 ಪಾಳೆಯಲ್ಲಿ ನಡೆಸುತ್ತಿರುವ ಪರೀಕ್ಷೆಯನ್ನು 3 ಪಾಳೆಯಾಗಿ ಪರಿವರ್ತಿಸಿ 24 ಗಂಟೆಯಲ್ಲಿಯೇ ವರದಿ ನೀಡುವ ವ್ಯವಸ್ಥೆ ಮಾಡುವಂತೆ ಸೂಚಿಸಿದರು. ಅದನ್ನ ನೀವು ತಕ್ಷಣ ಘೋಷಣೆ ಮಾಡೋದು ಬೇಡ. ಇನ್ ಕೇಸ್ ಅಲ್ಲಿ ಪಾಸಿಟಿವ್ ಬಂದಿದ್ರೆ, ನೆಗೆಟಿವ್ ಬಂದ್ರೆ ನೀವು ಘೋಷಣೆ ಮಾಡಿ. ಆದರೆ ಪಾಸಿಟಿವ್ ಬಂದಿದ್ರೆ ಕನ್ಫರ್ಮೇಟರಿ ಆಗಿ RT-PCR ಮಾಡೋವರೆಗೂ ಕೂಡ ನೀವು ಡೋಂಟ್ ಅನೌನ್ಸ್. ನಮ್ಗೆ RT-PCR ಬರೋದು ಮಾತ್ರನೇ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಅಥೆಂಟಿಕೇಟೆಡ್ ಅಲ್ವಾ, ಬಿಕಾಸ್ ಇಟ್ ಇಸ್ ಎ ಕನ್ಫರ್ಮೇಟರಿ ಟೆಸ್ಟ್. ಆ ಥರ ಮಾಡಿ ನೀವು ಇಲ್ಲಿ ಜಿಲ್ಲೆಯಲ್ಲಿ ಅದೇ ಥರ ಈಗ ನಮ್ಮ ಬುಲೆಟಿನ್ ಬರೋದೇ ಸಂಜೆ ನಿಮಗೆ 4 ಇರೋದು. ನಾನು ಸಂಜೆ ನಮಗೆ ಬುಲೆಟಿನ್ ಬರ್ತದೆ. ಬುಲೆಟಿನ್ ಬಂದ ಮೇಲೆ ನಮಗೆ ನಾನು ಹೇಳಿದ್ನಲ್ಲ, ರಿಪೋರ್ಟು ಆಡಿಟ್ ಆಗುತ್ತೆ. ಡೆತ್ ರಿಪೋರ್ಟ್ ಆಡಿಟ್ ಆದಮೇಲೆ ನನಗೆ ಒಂದು ಡಿಟೇಲ್ಡ್ ರಿಪೋರ್ಟ್ ಕಳಿಸ್ತಾರೆ. ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆ 4 ಸಾವಾಗಿದೆ, ಯಾವ ಕಾರಣಕ್ಕಾಗಿದೆ, ಆ 4 ಜನ ಯಾಕೆ ಸಾವಾಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ವಿಧಾನ ಪರಿಷತ್ ಸದಸ್ಯ NS ಬೋಸರಾಜ್ ಮಾತನಾಡಿ, ಪ್ರಯೋಗಾಲಯ ಸ್ಥಾಪಿಸಿ ಅನೇಕ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆದರೆ ಒಂದು ಬಾರಿ ಪರೀಕ್ಷೆಯಲ್ಲಿ ಪಾಸಿಟಿವ್ ಬಂದು ಮತ್ತೊಮ್ಮೆ ಪರೀಕ್ಷೆ ನಡೆಸಿದಾಗ ನೆಗೆಟಿವ್ ವರದಿ ಬರುತ್ತಿದೆ. ಗೊಂದಲ ಫಲಿತಾಂಶದಿಂದ ಭಯಪಡುವ ಪರಿಸ್ಥಿತಿ ಇದೆ ಎಂದರು. RT-PCR ಪರೀಕ್ಷೆಯಲ್ಲಿ ಖಚಿತ ಮಾಹಿತಿ ದೊರೆಯುತ್ತದೆ. ನಿಯಮಿತವಾಗಿ ಪರೀಕ್ಷೆಗಳನ್ನು ನಡೆಸುವಂತೆ ಸೂಚಿಸಿದರು. ನಮ್ಮ ಫ್ರೆಂಡಿಗೆ ನಮ್ಮ ಜೊತೆ ಬಂದು ಮಾಡ್ಕೊಂಡಿದ್ದ, ಅವನಿಗೆ ನೆಗೆಟಿವ್ ಬಂತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ 10 ಗಂಟೆ ಮಾಡಿದೆವು. ಫಸ್ಟ್ ಡೇ ಪಾಸಿಟಿವ್ ಬಂತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೊಂದು ಸಲ ಮಾಡಿಸಿದ್ವಿ 11 ಗಂಟೆ ನೆಗೆಟಿವ್ ಇದೆ. ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ ಮಾಹಿತಿ ನೀಡಿ, ಜಿಲ್ಲೆಯಲ್ಲಿ ಮೇ 17ರಂದು ಮೊದಲ ಬಾರಿಗೆ 6 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಅಲ್ಲಿಂದ ಇಲ್ಲಿಯವರೆಗೆ 378 ಸೋಂಕು ಪ್ರಕರಣಗಳು ದೃಢವಾಗಿವೆ. ದೇವದುರ್ಗ ತಾಲೂಕಿನಲ್ಲಿ ಅತಿ ಹೆಚ್ಚು 306 ಪ್ರಕರಣಗಳು, ರಾಯಚೂರಿನಲ್ಲಿ 45, ಲಿಂಗಸೂಗೂರಿನಲ್ಲಿ 15, ಮಾನ್ವಿಯಲ್ಲಿ 8 ಪ್ರಕರಣಗಳು ವರದಿಯಾಗಿವೆ. ಸಿಂಧನೂರಿನಲ್ಲಿ ಯಾವುದೇ ಪ್ರಕರಣ ವರದಿಯಾಗಿಲ್ಲ. 82 ಜನರು ಸೋಂಕಿನಿಂದ ಗುಣಮುಖರಾಗಿದ್ದಾರೆ. 294 ಪ್ರಕರಣಗಳಲ್ಲಿ 6 ಮಾತ್ರ ಕ್ರಿಯಾಶೀಲ ಪ್ರಕರಣಗಳಾಗಿವೆ. 254 ಸಾರಿ ಪ್ರಕರಣಗಳಾಗಿವೆ. 11,190 ಜನ ವಲಸಿಗರು ಜಿಲ್ಲೆಗೆ ಆಗಮಿಸಿದ್ದು, ಮಹಾರಾಷ್ಟ್ರದಿಂದ ಬಂದವರಲ್ಲಿಯೇ ಹೆಚ್ಚು ಸೋಂಕು ಕಂಡುಬಂದಿದೆ ಎಂದರು. 650 ವೈಟ್ ಟೆಸ್ಟಿಂಗ್ ಮಾಡಲಾಗಿದೆ. ಒಟ್ಟು 18,000 ಮಾದರಿ ಸಂಗ್ರಹಿಸಿದ್ದು, 16,293 ಪ್ರಕರಣಗಳು ನೆಗೆಟಿವ್ ಪ್ರಕರಣಗಳಿವೆ. 378 ಮಾತ್ರ ಪಾಸಿಟಿವ್ ಪ್ರಕರಣಗಳಿದ್ದು, ಇನ್ನು 1,220 ಪರೀಕ್ಷಾ ವರದಿ ಬಾಕಿ ಇವೆ ಎಂದರು. ಓಪೆಕ್ ಆಸ್ಪತ್ರೆಯಲ್ಲಿ ಸ್ಥಾಪಿಸಲಾಗಿರುವ RT-PCR ಪ್ರಯೋಗಾಲಯದಲ್ಲಿ ಕೆಲ ಸಮಸ್ಯೆಗಳಿದ್ದು ಪರೀಕ್ಷೆ ನಡೆಸಲಾಗುತ್ತಿದೆ. ನಮ್ಮ ಜಿಲ್ಲೆಯಲ್ಲಿ ಮಾರ್ಚ್ ತಿಂಗಳಿಂದ ಇದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ ನಾವುಗಳೆಲ್ಲರೂ ಕ್ರಮ ಕೊಂಡಿದ್ದೀವಿ ಸರ್. ಅದೇ ರೀತಿಯಾಗಿ ವಿವಿಧ ಇಲಾಖೆಗಳ ಒಂದು ಸಹಕಾರದಿಂದ ನಾವುಗಳೆಲ್ಲರೂ ಜಿಲ್ಲೆಯಲ್ಲಿ ವಿವಿಧ ಥರನಾದ ಕಮಿಟಿಗಳನ್ನು ಫಾರ್ಮ್ ಮಾಡಿಕೊಂಡು ಕಮಿಟಿ ಮುಖಾಂತರ ಕರೋನಾ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ ಸರ್. ಹಾಗೆಯೇ ಚೆಕ್ ಪೋಸ್ಟ್ಗಳನ್ನು ಗಡಿ ಭಾಗದ ಜಿಲ್ಲೆಯಾಗಿರುವುದರಿಂದ ಚೆಕ್ ಪೋಸ್ಟ್ಗಳನ್ನು ಸಹ ಚೆಕ್ ಪೋಸ್ಟ್ಗಳಲ್ಲಿ ಸಿಬ್ಬಂದಿಗಳನ್ನು ನಿರ್ವಹಣೆ ಮಾಡಿಕೊಂಡು ಅಲ್ಲಿ ಬರ್ತಕ್ಕಂಥ ಒಂದು ಜನಗಳ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡು ಎಲ್ಲವನ್ನ ಬಿಗಿಯಾದ ಒಂದು ಕ್ರಮವನ್ನು ನಾವು ತೆಗೆದುಕೊಂಡಿದ್ದೀವಿ ಸರ್. ಇನ್ನು ಕೋವಿಡ್ ಬಗ್ಗೆ ನಾವು ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಿದಾಗ ಪ್ರಪ್ರಥಮ ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ 17/5/2020ರಂದು 6 ಪ್ರಕರಣಗಳೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ನಾವು ಕೋವಿಡ್ ಪಾಸಿಟಿವ್ ಕೇಸ್ಗಳ ಒಂದು ಪ್ರಕರಣಗಳನ್ನು ದಾಖಲೆ ಮಾಡಿದ್ದೀವಿ ಸರ್. ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಇವತ್ತಿನವರೆಗೂ 378 ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಕಂಡುಹಿಡಿದಿದ್ದೀವಿ ಸರ್. ಇದರಲ್ಲಿ ಮುಖ್ಯವಾಗಿ ದೇವದುರ್ಗದಲ್ಲಿ ಅತಿ ಹೆಚ್ಚಿನ ಕೇಸ್ಗಳನ್ನು ನಾವು ಕಂಡುಹಿಡಿದಿದ್ದೇವೆ ಸರ್. ಅದರಲ್ಲಿ ಮುಖ್ಯವಾಗಿ ದೇವದುರ್ಗದಲ್ಲಿ ನಮಗೆ ಸುಮಾರು 306 ಪ್ರಕರಣಗಳು ದೇವದುರ್ಗ ತಾಲೂಕಿನಲ್ಲಿ ಪತ್ತೆಯಾಗಿದ್ದಾವೆ ಸರ್. ಅದೇ ರೀತಿಯಾಗಿ ದೇವದುರ್ಗದಲ್ಲಿ 306 ಪ್ರಕರಣಗಳು ಸರ್. ರಾಯಚೂರು
ತಾಲೂಕಿನಲ್ಲಿ 45 ಪ್ರಕರಣಗಳು ಸರ್, ಲಿಂಗಸೂರು ತಾಲೂಕಿನಲ್ಲಿ 15 ಪ್ರಕರಣಗಳು ಸರ್, ಮಾನ್ವಿಯಲ್ಲಿ 8 ಪ್ರಕರಣಗಳು ಸರ್. ಹೀಗೆ ನಮ್ಮ ಜಿಲ್ಲೆ ಸಿನ್ನೂರು ಒಂದು ಬಿಟ್ಟು ಉಳಿದ 4 ತಾಲೂಕುಗಳಲ್ಲಿ ಈ ಒಂದು ಸೋಂಕಿತ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಬಂದಿದೆ ಸರ್. ಮಾನ್ವಿ ಶಾಸಕ ವೆಂಕಟಪ್ಪ ನಾಯಕ್ ಮಾತನಾಡಿ, ಹರವಿ ಗ್ರಾಮದ ವ್ಯಕ್ತಿಯೊಬ್ಬರು ಸೋಂಕಿನಿಂದ ಸತ್ತು ಹೋಗಿದ್ದಾರೆ. ಆದರೆ ಸಮರ್ಪಕ ಎಚ್ಚರಿಕೆ ಕ್ರಮ ಕೈಗೊಂಡಿಲ್ಲ ಎಂದರು. ಬಸವಣ್ಣ ಕ್ಯಾಪ್ ಅಂತ ಬಂದಿದ್ದಾನೆ ಹೊರಗಡೆ, ಅಲ್ಲಿ ನಾವು ನಮ್ಗೆ ಆರಾಮಿಲ್ಲ ಅಂತೇಳಿ ಅಡ್ಮಿಟ್ ಆಗಿದ್ವಿ. ಒಂದು ಅಲ್ಲಿ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಅಲ್ಲಿಂದ ರಿಮ್ಸಿಗೆ ಕಳಿಸಿದ್ದಾರೆ, ರಾಯಚೂರಿಗೆ ಕಳಿಸಿದ್ದಾರೆ. ಅವನಿಗೆ ಟೆಸ್ಟ್ ಮಾಡಿದ್ರೆ ಅವನು ಸತ್ತು ಹೋಗ್ತಿದ್ದ. ಸತ್ತೋದ್ರೆ ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಬಂತು. ಈಗ ಎರಡರಲ್ಲಿ ಒಂದು ಮಾನ್ವಿ ಸರ್, ಮಾನ್ವಿ ಕೇಸ್ ಹೇಳ್ತಾರೆ ಎಲ್ಲ ನಾವೆಲ್ಲ ಕಂಟ್ರೋಲ್ ಮಾಡ್ತೀವಿ. ಏನ್ ಕಂಟ್ರೋಲ್? ಶಾಸಕ ದದ್ದಲ್ ಬಸನಗೌಡ ಮಾತನಾಡಿ, ಗ್ರಾಮ ಮಟ್ಟದಲ್ಲಿ ಹೋಮ್ ಕ್ವಾರಂಟೈನ್ನಲ್ಲಿರುವ ಮೇಲೆ ನಿಗಾ ವಹಿಸುತ್ತಿಲ್ಲ. ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಸಿಬ್ಬಂದಿಗಳು ಸಮರ್ಪಕ ರಕ್ಷಣಾತ್ಮಕ ಸಾಮಗ್ರಿಗಳು ದೊರೆಯುತ್ತಿಲ್ಲ ಎಂದರು. ಎಲ್ಲರ ಆತ್ಮಸ್ಥೈರ್ಯ ಕಳೆದುಕೊಂಡ್ರೆ ಈಗ ನೀವು ಆಶಾ ಕಾರ್ಯಕರ್ತರಲ್ಲಿ ಮತ್ತು BS ಸೆಂಟರ್ ಇರುವಂತ ಡಾಕ್ಟರ್ಸ್ ಕೂಡ ಹೋಗ್ತಾ ಇಲ್ಲ ಈಗ. ಯಾಕಂದ್ರೆ ಅವ್ರಿಗೆಲ್ಲ ನೀವು ಸೇಫ್ಟಿ ಕಿಟ್ಗಳು ಎಲ್ಲ ಸರ್ಕಾರದಿಂದ ಸಪ್ಲೈಗಳು ಇದ್ರೆ ಯಾಕೆ ಅವ್ರಿಗೆ ಬರ್ತದೆ ಅವ್ರು ಪ್ರಶ್ನೆ ಪಡ್ತಾರಲ್ಲ ಸಚಿವರು. ಯಾಕಂದ್ರೆ ಈಗ ನೋಡ್ರಿ ಟಾಸ್ಕ್ ಫೋರ್ಸ್ ಕಮಿಟಿಗಳಾಗ್ತಾ ಇಲ್ಲ ಈ ವಿಲೇಜ್ಗಳಲ್ಲಿ. ಅವರೆಲ್ಲ ಭಯ ಬಂದ್ಬಿಟ್ರೆ ನಮ್ಮ ಫ್ಯಾಮಿಲಿಗಳು ನಾವು ಯಾಕೆ ಈ ಟೈಪ್ ಪರಿಸ್ಥಿತಿ ಹೋಗ್ತಾ ಅಂತ ಹೇಳಿ ಎಲ್ಲ ಈಗ ಅವ್ರಿಗೆ ಏನಾದ್ರೂ ನೀವು ಆತ್ಮಸ್ಥೈರ್ಯ ತುಂಬಬಹುದು ಮತ್ತು ಅವ್ರಿಗೆ ಬೇಕಾದಂತ PP ಕಿಟ್ಗಳು ಅವ್ರಿಗೆಲ್ಲ ಸಲಕರಣೆಗಳು ಕೊಡದೆ ಹೋದ್ರೆ ಇನ್ನು ಮುಂದೆ ಯಾರು ಚೆಕಪ್ ಬರೋದಿಲ್ಲ. ಒಬ್ಬ ಗರ್ಭಿಣಿ ಸ್ತ್ರೀಯಾಗಿ ಬಂದ್ರೆ ಆ ಗರ್ಭಿಣಿ ಸ್ತ್ರೀ ಮುಟ್ಟಕ್ ನಡೆಯಿಲ್ಲ ಈಗ ಹಾಸ್ಪಿಟಲ್ಗಳಲ್ಲಿ. ಮೊನ್ನೆಲ್ಲ ದೊಡ್ಡ ಗಲಾಟೆ ಆಗಿ ಇಷ್ಟಾಗಿ ಟಿವಿಗಳಲ್ಲೇ ಬಂತು. ನೀವು ಅವ್ರಿಗೆ ಸೇಫ್ಟಿಗಳ ಒದಗಿಸ್ತಾ ಇಲ್ಲ ಅಂದ್ರೆ ಅವ್ರು ಯಾಕೆ ಹೋಗ್ತಾರೆ ಆ ಟೈಪ್ ಆಗಿದೆ. ಈಗ ಅದ್ರ ಬಗ್ಗೆ ತಾವು ಸುಮಾರು ಸಚಿವರ ಹತ್ರ ತಾವು ಮನೆ ಮಾಡೋದಷ್ಟೇ. ಯಾಕಂದ್ರೆ ವಿತಿನ್ ಸ್ಟೇಟ್ ಒಳಗಡೆ ಅಂತ ಸಾವಿರಾರು ಜನ ಹೋಗ್ತಾರೆ ಬರ್ತಾ ಇದ್ದಾರೆ. ಯಾರು ಎಲ್ಲಿ ಹೋಗಿ ಬರ್ತಾರೆ ಎಲ್ಲಿ ಹೋಗ್ತಾರೆ ಅದನ್ನಂತ ಯಾರು ಐಡೆಂಟಿಫೈ ಮಾಡಕ್ ಸಾಧ್ಯ ಇಲ್ಲ. ಈ ಟಾಸ್ಕ್ ಫೋರ್ಸ್ ಕಮಿಟಿಗಳು ಕೂಡ ಸ್ಟ್ರಿಕ್ಟ್ಲಿ ಪ್ರತಿ ವಾರ ಏನಂದ್ರೆ ಟಾಸ್ಕ್ ಫೋರ್ಸ್ ಕಮಿಟಿ ಆಗ್ಬೋದು. ಅಲ್ಲಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂಥದ್ದು ಮತ್ತು ಆಶಾ ಕಾರ್ಯಕರ್ತರು ಕೂಡ ಏನಾದ್ರೂ ಪ್ರೋತ್ಸಾಹದ ಹೆಚ್ಚಿಸ್ಬೇಕು ಸರ್. ಯಾಕಂದ್ರೆ ಅವ್ರಿಗೆ ಬರೋ 3,000 ರೂಪಾಯಿ ಕೊಡುವಂತ 3,000ದಲ್ಲಿ ಅವ್ರ ಫ್ಯಾಮಿಲಿಗಳು ಬಹಳ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಏನಾದ್ರು 1,000 ಬಂತು ಅಂದ್ರೆ ಬಹಳ ಅವ್ರ ಫ್ಯಾಮಿಲಿ ಭಯ ಬೀಳ್ತದಾಗ್ತಾರೆ. ಈಗಾಗಲೇ ಬಂದು ಹೋಗಿದೆ ಒಂದು 2-3 ನರ್ಸ್ ಇವರಿಗೆ ಯಾರು ಆಶಾ ಕಾರ್ಯಕರ್ತರಿಗೆ ಕೂಡ ಬಂದಿದೆ ಅಂತ ಅನಿಸ್ತದೆ. ಬಂದಿದೆ ಒಬ್ರು. ಅದಕ್ಕೆ ನಾನು ಹೇಳ್ತೀವಿ, ನೀವು ಅವರು ಟಾಸ್ಕ್ ಫೋರ್ಸ್ ಕಂಪ್ನಿಗಳನ್ನ ಬಹಳ ಸುಲಭವಾಗಿ ಟಾಸ್ಕ್ ಫೋರ್ಸ್ ಕಂಪ್ನಿಗಳು ಆಗ್ತಾ ಇಲ್ಲ. ಚೆಕ್ ಪೋಸ್ಟ್ ಅಲ್ಲಿ ಕೂಡ ಬಿಗಿ ಹೋಗ್ಬಿಟ್ಟದ. ಯಾವ ಚೆಕ್ ಪೋಸ್ಟ್ ಅಲ್ಲಿ ಕೂಡ ಇಲ್ಲ. ಎಷ್ಟು ಆದ್ರೂ ಬರ್ಬೋದು. ಯಾಕಂದ್ರೆ ವಿತಿನ್ ಸ್ಟೇಟ್ ಅಲ್ಲಿ ಹೋಗಿ ಬರ್ತಾ ಇದಾರೆ. ನಾವು ಆಂಧ್ರ ತೆಲಂಗಾಣ ಡೈಲಿ 1,000 ಮಂದಿ ರೈತರು ಬೀಜಗಳ ತರಕ್ ಹೋಗ್ತಾರೆ ಬರ್ತಾರೆ. ಯಾಕೆ ಚೆಕ್ ಮಾಡ್ತಾರೆ? ಯಾಕೆ ಚೆಕ್ ಮಾಡೋದೇ ಇಲ್ಲ. ಅಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿಲ್ಲ. ಸಚಿವ ಸುಧಾಕರ್ ಮಾತನಾಡಿ, ಆಶಾ ಕಾರ್ಯಕರ್ತೆಯರು ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆ ಒಳಗೊಂಡ 5 ಜನರ ಸಮಿತಿ ರಚಿಸಿ ಮೇಲುಸ್ತುವಾರಿ ಮಾಡಬೇಕೆಂದರು. ಸ್ಟ್ರಾಟಜಿ ಒಂದು ಅರ್ಬನ್ ಸ್ಟ್ರಾಟಜಿ. ರೂರಲ್ ಸ್ಟ್ರಾಟಜಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಕೂಡ ಟಾಸ್ಕ್ ಫೋರ್ಸ್ ಕಮಿಟಿ ಇರಬೇಕು. ಆ ಕಮಿಟಿಯಲ್ಲಿ ನಿಮಗೆ ನಮ್ಮ RDPR ಏನು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಇರ್ಬೋದು, ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಆಶಾ ಕಾರ್ಯಕರ್ತರು ಇರ್ಬೋದು, ನಮ್ಮ ಪೊಲೀಸ್ ಸಿಬ್ಬಂದಿ ಬೀಟ್ ಕಾನ್ಸ್ಟೇಬಲ್ ಇರ್ಬೋದು ಮತ್ತು ಕಂದಾಯ ಇಲಾಖೆಯವರು ಬೇಕಿದ್ರೆ ಅವಶ್ಯಕತೆ ಕಡೆ ನೀವು ತಗೊಳ್ಬೇಕು. ಹೀಗೆ ಒಂದು ತಂಡದಲ್ಲಿ 3ರಿಂದ 5 ಜನ ಇರ್ತಾರೆ. BBMPಯಲ್ಲಿ ನಾವು ಕೋರ್ಟ್ ಇಟ್ಕೊಂಡಿದ್ದೀವಿ. ಅಲ್ಲಿ BLOನ ಕೂಡ ನಾವು ಸೇರ್ಪಡೆ ಮಾಡಬೇಕು. ನೀವು ಕೂಡ BLOಸ್ನ ಇಲ್ಲಿ ಉಪಯೋಗ ಅವ್ರನ್ನು ವೈಟ್ ಲಿಸ್ಟ್ ಮಾಡಿದ್ರೆ ಇಟ್ ಇಸ್ ವೆರಿ ಈಸಿ ಟು ಸರ್ವೇಲೆನ್ಸ್. ಸರ್ವೇಲೆನ್ಸ್ ಇಸ್ ದ ಕೀ ಫಾರ್ ಸಕ್ಸಸ್ ಆಫ್ ದಿಸ್ ಹ್ಯಾಂಡ್ಲಿಂಗ್ ಕೋವಿಡ್. ದಿಸ್ ಈಸ್ ಬೀನ್ ಅವರ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ನಿಗಾ ಇಡ್ತೀರಿ ಅಷ್ಟು ಸಫಲತೆಯನ್ನು ನೀವು ಕಾಣ್ತೀರಿ ಈ ಜಿಲ್ಲೆ ಕೋವಿಡ್ನ ನಿಗ್ರಹ ಮಾಡಿ. ಮತ್ತು ಅನೇಕ ವಿಚಾರಗಳನ್ನು ನಾನು ಹೇಳ್ತೀನಿ. ಯಾಕೆ ಸರಿ. ಮತ್ತು ಈಗ ಪ್ರಿಪೇರ್ಡ್ನೆಸ್ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಕೋವಿಡ್ ಡೆಡಿಕೇಟೆಡ್ ಹಾಸ್ಪಿಟಲ್ ಎಷ್ಟು ಬೆಡ್ಸ್ ಮಾಡಿದ್ದೀರಿ, ಅದಕ್ಕೆ ಆಕ್ಸಿಜನ್ ಅನ್ನ ಅಳವಡಿಸಿರೋಂಥದ್ದು, ಎಷ್ಟು ವೆಂಟಿಲೇಟರ್ಸ್ ಇದೆ, ಹ್ಯೂಮನ್ ರಿಸೋರ್ಸ್ ಏನಿದೆ, ICUಗಳಲ್ಲಿ. ರಿಮ್ಸ್
ನಿರ್ದೇಶಕ ಡಾಕ್ಟರ್ ಬಸವರಾಜ್ ಪೀರಾಪುರ್ ಮಾಹಿತಿ ನೀಡಿ 250 ಹಾಸಿಗೆಯ ಓಪೆಕ್ ಆಸ್ಪತ್ರೆ, 250 ಹಾಸಿಗೆ ರಿಮ್ಸ್ ಆಸ್ಪತ್ರೆ ಹಾಗೂ ನವೋದಯ ವೈದ್ಯಕೀಯ ಕಾಲೇಜಿನಲ್ಲಿ 150 ಹಾಸಿಗೆ ವ್ಯವಸ್ಥೆ ಮಾಡಲಾಗಿದೆ. 35 ICU, 100 PP ಕಿಟ್, 25 ವೆಂಟಿಲೇಟರ್ ವ್ಯವಸ್ಥೆ ಇದೆ. 11 ಜನ ಸ್ಟಾಫ್ಗಳಿದ್ದು 2 ಪಾಳೆಯಲ್ಲಿ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದರು. ಪ್ರತಿ ತಾಲೂಕಿನಲ್ಲಿ 2 ಹಾಸ್ಟೆಲ್ಗಳಲ್ಲಿ 2000, ನಗರದಲ್ಲಿ 2100 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು. ರಿಮ್ಸ್ ಆಸ್ಪತ್ರೆಯಲ್ಲಿ ಸಮಸ್ಯೆಗಳಿದ್ದರೆ ಸಚಿವ ಗಮನಕ್ಕೆ ತರುವಂತೆ ಬೋಸರಾಜ್ ಮನವಿ ಮಾಡಿದರು. ದದ್ದಲ್ ಮಾತನಾಡಿ ಓಪೆಕ್ ಅತ್ಯಾಧುನಿಕ ಆಸ್ಪತ್ರೆಯನ್ನು ಪುನರಾರಂಭಿಸಬೇಕು ಎಂದರು. ಶಾಸಕ ಕೆ ಶಿವನಗೌಡ ನಾಯಕ್ ಮಾತನಾಡಿ, ಜಿಲ್ಲೆಯ ಅತ್ಯಾಧುನಿಕ ಆಸ್ಪತ್ರೆ ಓಪೆಕ್ ಆಸ್ಪತ್ರೆ 3 ಜನ ವೈದ್ಯಕೀಯ ಸಚಿವರು ಬದಲಾದರೂ ಪ್ರಾರಂಭವಾಗಿಲ್ಲ. ಜಿಲ್ಲೆ ಏಕೈಕ ಅತ್ಯಾಧುನಿಕ ಆಸ್ಪತ್ರೆ ತ್ವರಿತವಾಗಿ ಪ್ರಾರಂಭಿಸಬೇಕು ಎಂದು ಮನವಿ ಮಾಡಿದರು. ಪ್ರಯತ್ನ ಮಾಡಿದೆ ಮತ್ತು ಪೂರ್ವವಾಗಿ ತಾವೆಲ್ಲ ಸಲಹೆ ಸೂಚನೆಗಳು ಕೂಡ ಇನ್ನೂ ಉತ್ತಮ ಕಾರ್ಯಗಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಏನಂದರೆ ನಮ್ಮ ಇತರ ಕರ್ನಾಟಕ ಪ್ರದೇಶದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆ ರಾಯಚೂರು. ಮತ್ತು ಭಾಳ ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್ಸ್ ಎಲ್ಲ ಇರೋದು ಇಲ್ಲೇ. ಹಿಂದೆ ಏನು ಓಪೆಕ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಏನು ಗೊತ್ತಿರುತ್ತೆ ಗೊತ್ತಿರುತ್ತೆ. ಹಿಂದೆ ಬೋಸರಾಜ್ ಸಾಕಷ್ಟು ಪ್ರಯತ್ನ ಮಾಡಿ ಹಿಂದೆ ಏನೋ ರೆಡ್ಡಿ ಅವರು ವೈದ್ಯಕೀಯ ಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅದೊಂದು ಪ್ರಯತ್ನ ಮಾಡಿ ಅದನ್ನು ಹಿರಿಯ ರಾಜಕಾರಣಿಗಳಲ್ಲಿ ಸೇರಿ ಅದನ್ನು ಇಲ್ಲಿ ತರ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಆದರೆ 2007ರಿಂದ ಹಿಂದೆ ರಾಮದಾಸ್ ಅವರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಕೂಡ ರಿಕ್ವೆಸ್ಟ್ ಮಾಡಿದ್ವಿ. ತದನಂತರ ಬೇರೆ ಬೇರೆ 3-4 ಜನ ಮಂತ್ರಿಗಳು ಬಂದವರು ಕೂಡ ನಿರಂತರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ನಮಗೆ ಓಪೆಕ್ ರಿಓಪನ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಜಿಲ್ಲೆಯ ಜನರ ಒಂದು ಒತ್ತಾಸೆ ಇದೆ. ಅದು ಭಾಳ ಕಷ್ಟ ಇದೆ ಅಂತಕ್ಕಂಥದ್ದು ನಾವು ಕೇಳಿದ್ದೇವೆ. ಆದರೆ ತಾವೆಲ್ಲ ಡಾಕ್ಟರ್ ಸುಧಾಕರ್ ಅಂದ ತಕ್ಷಣವೇ ಒಂದು ರೀತಿಯಲ್ಲಿ ಕ್ರಿಯಾಶೀಲರು ಮತ್ತು ರಾಜ್ಯದಲ್ಲಿ ಕೋವಿಡ್ನ ನಿಯಂತ್ರಣ ಮಾಡಲಿಕ್ಕೆ ಅಹೋರಾತ್ರಿ ಶ್ರಮ ಪಟ್ಟಿದ್ದಾರೆ. ವಿಶೇಷವಾಗಿ ಅತ್ಯಂತ ರಾಜ್ಯದಲ್ಲಿ ಮಾಸ್ಕ್ ಮತ್ತು ಅಂತರ ಕಾಯ್ದುಕೊಳ್ಳುವ ಮೂಲಕ ಜನರು ಕೊರೋನಾ ನಿಗ್ರಹಕ್ಕೆ ಸಹಕರಿಸುವಂತೆ ಸಚಿವರು ಜನವರಲ್ಲಿ ಮನವಿ ಮಾಡಿದರು. ಮುನ್ನೆಚ್ಚರಿಕೆಯನ್ನು ವಹಿಸಿ ಕ್ರಿಯಾಶೀಲವಾಗಿ ಜಿಲ್ಲೆಯಲ್ಲಿ ಹತೋಟಿಯನ್ನು ತಂದು ಇಡೀ ಜಿಲ್ಲಾಡಳಿತವನ್ನು ಮತ್ತು ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಿಮ್ಮ ಜಿಲ್ಲಾಧಿಕಾರಿಗಳು ಶ್ರೀ ವೆಂಕಟೇಶ್ ಕುಮಾರ್ ಅವರೇ, ಸಿಇಒರವರಾದಂಥ ಯುವಕರು ಆದಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ. ಸಭೆಯಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ದದ್ದಲ್ ಬಸನಗೌಡ, ರಾಜಾ ವೆಂಕಟಪ್ಪ ನಾಯಕ್, ಕೆ ಶಿವನಗೌಡ ನಾಯಕ್, NS ಬೋಸರಾಜ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸಿಇಒ ಲಕ್ಷ್ಮೀಕಾಂತ್ ರೆಡ್ಡಿ, SP ಡಾಕ್ಟರ್ CB ವೇದಮೂರ್ತಿ ಉಪಸ್ಥಿತರಿದ್ದರು. ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಿಮ್ಸ್ ಕಾಲೇಜಿನಲ್ಲಿ ಖಾಲಿ ಇರುವ ಪ್ರಾಧ್ಯಾಪಕರು ಸೇರಿದಂತೆ ಎಲ್ಲ ತರಹದ ಹುದ್ದೆಗಳನ್ನು 1 ತಿಂಗಳ ಒಳಗೆ ಭರ್ತಿ ಮಾಡಿ ವರದಿ ನೀಡದಿದ್ದರೆ ನಿಮ್ಮ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ರಿಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಪೀರಾಪುರ್ ಅವರಿಗೆ ಎಚ್ಚರಿಕೆ ನೀಡಿದರು. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಿಮ್ಸ್ ಕಾಲೇಜಿನಲ್ಲಿ ಖಾಲಿ ಇರುವ ಪ್ರಾಧ್ಯಾಪಕರು ಸೇರಿದಂತೆ ಎಲ್ಲ ತರಹದ ಹುದ್ದೆಗಳನ್ನು 1 ತಿಂಗಳ ಒಳಗೆ ಭರ್ತಿ ಮಾಡಿ ವರದಿ ನೀಡದಿದ್ದರೆ ನಿಮ್ಮ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ರಿಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಪೀರಾಪುರ್ ಅವರಿಗೆ ಎಚ್ಚರಿಕೆ ನೀಡಿದರು. ಅವರಿಂದು ನಗರದ ಓಪೆಕ್ ಆಸ್ಪತ್ರೆ ಮತ್ತು ರಿಮ್ಸ್ಗೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಳೆದ ಹಲವು ವರ್ಷಗಳಿಂದ ಭರ್ತಿ ಮಾಡದೇ ಇರುವ ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು ಮತ್ತು ಐಸೋಲೇಷನ್ ಪ್ರಾಧ್ಯಾಪಕರ ಹುದ್ದೆಗಳಿಗೆ ತಕ್ಷಣವೇ ಅಧಿಸೂಚನೆ ಹೊರಡಿಸಿ ನೇಮಕಾತಿ ಪ್ರಕ್ರಿಯೆಯನ್ನು 1 ತಿಂಗಳ ಒಳಗೆ ಪೂರ್ಣಗೊಳಿಸಿ ವರದಿ ನೀಡಬೇಕೆಂದು ಎಚ್ಚರಿಕೆ ನೀಡಿದರು. ಕಾಲೇಜಿನಲ್ಲಿ ಹಲವು ಹುದ್ದೆಗಳು ಖಾಲಿ ಇದ್ದು ಇದುವರೆಗೂ ಏಕೆ ಭರ್ತಿ ಮಾಡಿಲ್ಲ ಎಂದು ಸಚಿವರು ನಿರ್ದೇಶಕರನ್ನು ಪ್ರಶ್ನಿಸಿ, ಇದರಿಂದ ಸಂಸ್ಥೆಯನ್ನು ಹೇಗೆ ಸಮರ್ಪಕವಾಗಿ ನಿರ್ವಹಿಸಲು ಸಾಧ್ಯವೆಂದರು. ಗ್ರೂಪ್ ಎ ನಲ್ಲಿ 250 ಹುದ್ದೆಗಳ ಪೈಕಿ 40 ಹುದ್ದೆಗಳು ಖಾಲಿ ಇವೆ. ಗ್ರೂಪ್ ಬಿ ನಲ್ಲಿ 4 ಹುದ್ದೆಗಳು ಖಾಲಿ ಇರುವ ಬಗ್ಗೆ ಸಚಿವರು ಆಶ್ಚರ್ಯ ವ್ಯಕ್ತಪಡಿಸಿ, ಗ್ರಂಥಾಲಯ, ಮೆಡಿಕಲ್ ರೆಕಾರ್ಡ್ ಅಧಿಕಾರಿ, ಸ್ಕ್ರೈಲಾಜಿಸ್ಟ್ ಮತ್ತು ಫಿಸಾಜಿಯಾಸಿಸ್ಟ್ ನಂತಹ ಪ್ರಮುಖ ಹುದ್ದೆಗಳಿಗೆ ಅರ್ಹರನ್ನು ನೇಮಕ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದ್ದೀರಿ ಎಂದರು.
ಕಾಲೇಜಿನ ದಾಖಲೆಗಳನ್ನು ನಿಯಂತ್ರಿಸಲು ಮತ್ತು ಪರಿಶೀಲಿಸಲು ಇದುವರೆಗೂ ರೆಕಾರ್ಡ್ ಅಧಿಕಾರಿಗಳನ್ನು ನೇಮಿಸದೇ ಇರುವುದಕ್ಕೆ ಸಚಿವರು ಕೆಂಡಾಮಂಡಲಗೊಂಡರು. ರಿಮ್ಸ್ ನಿರ್ದೇಶಕ ಹುದ್ದೆಗೆ ನೀವು ನಾಲಾಯಕರಾಗಿದ್ದೀರಿ. ನಿರ್ದೇಶಕರ ಅಧಿಕಾರ ಮತ್ತು ಕಾರ್ಯಚಟುವಟಿಕೆಗಳು ಏನು ಎಂದು ಪ್ರಶ್ನಿಸಿದಾಗ ನಿರ್ದೇಶಕರು ತುಟಿ ಬಿಚ್ಚಿ ಕೆಲ ಕ್ಷಣ ಮೌನಕ್ಕೆ ಶರಣಾಗಿದ್ದರು. ಜವಾಬ್ದಾರಿ ಸ್ಥಾನದಲ್ಲಿರುವ ನೀವೇ ಈ ರೀತಿ ವರ್ತಿಸಿದರೆ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಆಸ್ಪತ್ರೆಯ ಗತಿ ಏನು ಎಂದರು. ನಿಮ್ಮ ಮನ ಬಂದಂತೆ ಹಾರಿಕೆ ಉತ್ತರ ನೀಡಿ ಸಭೆ ಕಾಲಹರಣ ಮಾಡುವುದು ಸರಿಯಲ್ಲ. ಕಾಲೇಜಿನಲ್ಲಿ ನಡೆಯುತ್ತಿರುವ ವಾಸ್ತವಾಂಶ ನೀಡಿ ಎಂದರು. ಸಭೆ ಪ್ರಾರಂಭದಿಂದಲೂ ಸಮರ್ಪಕವಾಗಿ ಮಾಹಿತಿ ನೀಡಲು ತಡವರಿಸಿದ ನಿರ್ದೇಶಕರನ್ನು ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡು ಪ್ರಥಮ ಬಾರಿಗೆ ಪ್ರೆಸೆಂಟೇಷನ್ ಮಾಡುತ್ತೀರಿ. ರಿಮ್ಸ್ ಯಾವಾಗ ಆರಂಭವಾಯಿತು, ಎಷ್ಟು ಜನ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ವೈದ್ಯರ ಸಮ್ಮುಖದಲ್ಲಿ ತರಾಟೆಗೆ ತೆಗೆದುಕೊಂಡರು. ನಂತರ ಮಾತನಾಡಿದ ಸಚಿವರು, ಓಪೆಕ್ ಆಸ್ಪತ್ರೆಯನ್ನು ದುರಸ್ತಿಯಿಂದ ಮುಕ್ತಗೊಳಿಸಿ ಅದನ್ನು ಗುಣಮಟ್ಟದ ಶ್ರೇಷ್ಠ ಆಸ್ಪತ್ರೆಯಾಗಿ ಪರಿವರ್ತಿಸಬೇಕೆಂದರು. ಮಧ್ಯಾಹ್ನ 3 ಗಂಟೆ ನಂತರ ಯಾವುದೇ ಸೂಪರ್ ಸ್ಪೆಷಾಲಿಟಿ ವೈದ್ಯರು ಆಸ್ಪತ್ರೆಗಳಲ್ಲಿ ಇರುವುದಿಲ್ಲ ಎಂಬ ದೂರುಗಳಿವೆ. ದಿನದ 24 ತಾಸು ಎಲ್ಲ ವಿಭಾಗಗಳು ಕಾರ್ಯನಿರ್ವಹಿಸಬೇಕು. ಅಗತ್ಯವಿರುವ ಮಾನವ ಸಂಪನ್ಮೂಲ ಮತ್ತು ಇತರೆ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ಆಸ್ಪತ್ರೆ ಇಂತಹ ದುಸ್ಥಿತಿಯಲ್ಲಿ ಇದೆ ಎಂದು ನಾನು ಭಾವಿಸಿರಲಿಲ್ಲ. ಎಲ್ಲ ಲೋಪಗಳನ್ನು ಸರಿಪಡಿಸಿ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ಪರಿವರ್ತಿಸಬೇಕೆಂದು ವೈದ್ಯರು ಮತ್ತು ಆಡಳಿತ ವರ್ಗಕ್ಕೆ ತಾಕೀತು ಮಾಡಿದರು. ಕಾಲೇಜಿನ ಸಿಬ್ಬಂದಿ ಮತ್ತು ಗೃಹ ರಕ್ಷಕರುಗಳಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡಬೇಕು ಎಂದು ಸೂಚಿಸಿದರು. ರಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಿಳೆ ವಸತಿ ನಿಲಯ ಪ್ರಾರಂಭಿಸಲು ಈಗಾಗಲೇ ಟೆಂಡರ್ ಕರೆಯಲಾಗಿದೆ ಎಂದು ನಿರ್ದೇಶಕರು ಸಭೆಗೆ ತಿಳಿಸಿದಾಗ ಸಚಿವರು ಮತ್ತು ಶಾಸಕರು ಕೆಲ ಕ್ಷಣ ಆಶ್ಚರ್ಯ ವ್ಯಕ್ತಪಡಿಸಿ, ಯಾವಾಗ ಭೂಮಿ ಪೂಜೆ ಮಾಡಲಾಯಿತು ಮತ್ತು ನನ್ನ ಗಮನಕ್ಕೆ ಬಾರದೆ ಭೂಮಿ ಪೂಜೆ ಮಾಡಲಾಗಿದೆಯೇ ಎಂದು ಪ್ರಶ್ನಿಸಿದರು. ಕೇಂದ್ರ ಸರ್ಕಾರದಿಂದ ಎಂಬಿಬಿಎಸ್ ಪದವಿ ಪಡೆಯುತ್ತಿರುವ 50 ವಿದ್ಯಾರ್ಥಿಗಳಿಗೆ ಖರ್ಚು ಮಾಡಲು 60 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಈ ಹಣ ಪ್ರತಿ ವಿದ್ಯಾರ್ಥಿಗೆ 1 ಕೋಟಿ 40 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗುತ್ತದೆ. ಆದರೆ ಈ ಹಣ ಎಲ್ಲಿ ಹೋಯಿತು ಎಂದು ಪ್ರಶ್ನಿಸಿದರು. ಓಪೆಕ್ ಮತ್ತು ರಿಮ್ಸ್ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಯಂತ್ರೋಪಕರಣಗಳನ್ನು ಖರೀದಿಸಲು ಅಂತಾರಾಷ್ಟ್ರೀಯ ಕಂಪನಿಗಳಿಗೆ ಟೆಂಡರ್ ನೀಡಬೇಕೆಂದರು. ಹತ್ತಿದೆ ಸರ್, ಇದರಲ್ಲಿ ಕೂಡ ನಮಗೆ ಬಂದಿರೋ 4 ಜನ. ಹಾಂ ಸರ್, ಕಡಿಮೆ ಇದೆ ಸರ್. ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಪ್ರೀ ಮತ್ತು ಪ್ಯಾರಾಕ್ಲಿನಿಕಲ್ ಸಬ್ಜೆಕ್ಟ್ಸ್ ಇಲ್ಲ ಸರ್. ಈಗ 2 ವರ್ಷದಿಂದ ನಮಗೆ ಅಡ್ಮಿಷನ್ಸ್ ಇಲ್ಲ ಸರ್. ರಿಸರ್ಚ್ ಏನ್ ಮಾಡ್ತಾ ಇದ್ರಿ ಸರ್? ನಾವು ರಿಸರ್ಚ್ ಆಕ್ಟಿವಿಟೀಸ್ ಅಂದ್ರೆ ನಮ್ಮ ಸ್ಟಾಫ್. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ರಿಮ್ಸ್ ಆಸ್ಪತ್ರೆಯಲ್ಲಿ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಸ್ವಚ್ಛತೆ ಇಲ್ಲ, ರೋಗಿಗಳಿಗೆ ಸಕಾಲಕ್ಕೆ ಚಿಕಿತ್ಸೆ ನೀಡುತ್ತಿಲ್ಲ. ನಿರ್ದೇಶಕರು ಯಾವುದೇ ಮಾಹಿತಿ ನೀಡದೆ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದರು. ಓಪೆಕ್ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಲು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆಯಬೇಕೆಂದರು. ರಿಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಪೀರಾಪುರ್ ಮಾತನಾಡಿ, ರಿಮ್ಸ್ ಆಸ್ಪತ್ರೆಯು 500 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. 196 ಜನರು ಸಿಬ್ಬಂದಿ ಇದ್ದಾರೆ. 105 ಜನ ಗೃಹ ರಕ್ಷಕರು ಕಾರ್ಯನಿರ್ವಹಿಸಲಿದ್ದಾರೆ. 300 ಬೆಡ್ ಹೊಂದಿರುವ ಕಟ್ಟಡ ನಿರ್ಮಾಣಕ್ಕೆ 32 ಕೋಟಿ ರೂಪಾಯಿ ಅನುದಾನ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ಎಂದರು. ಅಂದ್ರೆ ನಾವು ಮತ್ತೆ ಎಕ್ಸ್ಟ್ರಾ ಜಾಸ್ತಿ ಮಾಡಿದೀವಿ ಸರ್. ಆಕ್ಚುಲಿ ಸರ್ ನಾವು ಈಗ 150 ಅಡ್ಮಿಷನ್ ವಿ ಹ್ಯಾವ್ ಗಾನ್ ಫ್ರಮ್ 100 to 150 ಸರ್. 100 ರಿಂದ 150. ಹೌದು ಸರ್. ಓಕೆ, ಹೌದು ಸರ್. ಓಕೆ, ಅಲ್ಲ ಇದು ಎಕ್ಸ್ಕ್ಲೂಡಿಂಗ್ ಓಪೆಕ್ ಬೆಡ್ಸ್. ಹೌದು ಸರ್, ಎಕ್ಸ್ಕ್ಲೂಡಿಂಗ್ ಓಪೆಕ್ ಬೆಡ್ಸ್. ಅವು 250 ಬೇರೆ. ಎಷ್ಟಿದೆ? 250 ಸರ್. ಸತ್ತಿದ್ದಾರೆ ಸರ್. 206. ಹೌದು ಸರ್. ಇನ್ನೂ ಒಂದು ಅಟ್ಲೀಸ್ಟ್ ಒಂದು 50 ಜನ ನಮಗೆ ಬೇಕಾಗ್ತದೆ ಸರ್. ಈಗ ನಮಗೆ ಅನದರ್ ಇದು ಬರ್ತಾ ಇದೆ ಸರ್. ಪಡಿಸ್ತಾರ ಯಾರು ಇರೋದಿಲ್ಲ, ನಿಜವಾಗಿರಲಿಲ್ಲ. HODs ಎಲ್ಲ ಇದ್ದೀರಾ? Any issues with security? Any issues that problem? You have the problem or no? ಮಾತಾಡಬೇಕು. HODs ಸರ್, ಯಾವುದೇ ಸಭೆಯಲ್ಲಿ ಮಂತ್ರಿ HODs ಬರ್ಸಲ್ಲ. Is Jagirdar CM. ಏನು ಮಾತಾಡ್ಕೊಂಡು ಹೊರಟೋಗ್ತಾರೆ. ಬಟ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಗ್ರೌಂಡ್. ಅದಕ್ಕೆ ಕರೆಸಿರೋದು. ಏನು ಆವರೇಜ್ ವಾಟ್ ಇಸ್ ದ ಸ್ಯಾಲರಿ ಯು ಆರ್ ಗಿವಿಂಗ್? 10,000 ಕೊಡ್ತಾ ಇದ್ದೀವಿ ಸರ್ ಪರ್ ಹೆಡ್. ಹೌಸ್ ಕೀಪಿಂಗ್ಗೆ ಅವರಿಗೆ ಒಂದು 14,000 ತನಕ ಕೊಡ್ತೀವಿ ಸರ್. ಫಾಲೋಯಿಂಗ್ ಮಿನಿಮಮ್ ವೇಜಸ್? ಎಸ್ ಸರ್, ಅಕಾರ್ಡಿಂಗ್ ಟು ಮಿನಿಮಮ್ ವೇಜಸ್. 10,000 ಅಷ್ಟೇ ಇರೋದು.
ಕಡಿಮೆ ಇರುತ್ತೆ ಹೌದು ಸರ್. ಅವರು ಅವರಿಗೆ ಕಡಿಮೆ ಇರುತ್ತೆ ಸರ್. ಅಲ್ಲ ಹೋಮ್ ಗಾರ್ಡ್ ನೀವು ಒಂದು ಎಕ್ಸಾಮಿನೇಷನ್ ಹಾಲ್ ಸರ್ ಪ್ಲಸ್ 4 ಲ್ಯಾಬೊರೇಟರೀಸ್ ಮಾಡಿದ್ದೀವಿ ಸರ್. ಇಲ್ಲೇ ಇದೆ ನೆಕ್ಸ್ಟ್ ಫ್ಲೋರ್. ಇಲ್ಲಿದೆ ನೀವು ಬರೀ ಪರ್ಚೇಸ್ ಅಂತ ಕೊಟ್ಟಿದ್ದೀರಿ. ಹೌದು ಸರ್. ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಏನಿದೆ ಸರ್. ಸಭೆಯಲ್ಲಿ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸಿಇಒ ಲಕ್ಷ್ಮೀಕಾಂತ್ ರೆಡ್ಡಿ, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಕೆ ರಾಮಕೃಷ್ಣ, ಡಾಕ್ಟರ್ ಕೆ ನಾಗರಾಜ್, ಓಪೆಕ್ ಆಡಳಿತಾಧಿಕಾರಿ ಡಾಕ್ಟರ್ ನಾಗರಾಜ್ ಗದ್ವಾಲ್ ಸೇರಿದಂತೆ ಇತರರು ಇದ್ದರು. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಗುಣಮುಖವಾಗುವ ಪ್ರಮಾಣ 528%ರಷ್ಟಿದ್ದು, ಜನರು ಆತಂಕ ಪಡೆದೇ ಮುನ್ನೆಚ್ಚರಿಕೆ ವಹಿಸುವ ಮೂಲಕ ಸಹಕರಿಸುವಂತೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮನವಿ ಮಾಡಿದರು. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಗುಣಮುಖವಾಗುವ ಪ್ರಮಾಣ 528%ರಷ್ಟಿದ್ದು, ಜನರು ಆತಂಕ ಪಡೆದೇ ಮುನ್ನೆಚ್ಚರಿಕೆ ವಹಿಸುವ ಮೂಲಕ ಸಹಕರಿಸುವಂತೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ 6,515 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. 3,446 ಜನರು ಸೋಂಕಿತಿನಿಂದ ಗುಣಮುಖರಾಗಿದ್ದು, 79 ಜನರು ಸಾವಿಗೀಡಾಗಿದ್ದಾರೆ. ಮಾಧ್ಯಮಗಳು ಜನರಲ್ಲಿ ಭಯ ಹುಟ್ಟಿಸದೆ ಆತಂಕ ದೂರ ಮಾಡಬೇಕೆಂದರು. ಸ್ವಾಭಾವಿಕವಾಗಿ ಬರುವ ನೆಗಡಿ ಮತ್ತು ಕೆಮ್ಮು ತೊಂದರೆಗಳಿಗೂ ವೈದ್ಯರಲ್ಲಿ ಹೋಗಲು ಜನರು ಭಯ ಪಡುವಂತಾಗಿದೆ. ಕೊರೋನಾ ವೈರಸ್ ಮಾತ್ರ ಈ ಹಿಂದೆಯೂ ಒಬೆಲಾ, ನಿಫಾ ಸೇರಿದಂತೆ ಅನೇಕ ವೈರಾಣುಗಳು ಹರಡಿದ್ದವು. ಆದರೆ ಕೊರೋನಾ ಹರಡುವ ಪ್ರಮಾಣ ಹೆಚ್ಚು ಇರುವುದರಿಂದ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಅಂತರ ಕಾಯ್ದುಕೊಳ್ಳಬೇಕಿದೆ ಎಂದರು. ಇಟಲಿಯಂತಹ ದೇಶಗಳಲ್ಲಿ ಸೋಂಕು ನಿಯಂತ್ರಣಕ್ಕೆ ಬಂದಿದೆ. ಜನರ ಸಹಕಾರದಿಂದ ಮಾತ್ರ ಸಾಧ್ಯವಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಾರ್ಗಸೂಚಿಗಳನ್ನು ಅನುಸರಿಸುವುದೊಂದೇ ದಾರಿ ಎಂದರು. ರಾಜ್ಯದಲ್ಲಿ ಮೊದಲು 2 ಲ್ಯಾಬ್ ಲಭ್ಯವಿತ್ತು. ಆದರೀಗ 71 ಲ್ಯಾಬ್ಗಳು ಕಾರ್ಯನಿರ್ವಹಿಸುತ್ತಿವೆ. ಪಿಪಿಟಿ ಕಿಟ್ಗಳು ಕಳಪೆಯಾಗಿದ್ದರಿಂದ ಹಿಂದಿರುಗಿಸಲಾಗಿದೆ. 30 ಖಾಸಗಿ ಆಸ್ಪತ್ರೆಗಳಲ್ಲಿಯೂ ಪರೀಕ್ಷೆಗೆ ಅವಕಾಶ ನೀಡಲಾಗಿದೆ. ಮಹಾರಾಷ್ಟ್ರ ಬಂದವರಿಗೆ 14 ಕ್ವಾರಂಟೈನ್ಗೆ ಒಳಪಡಿಸಲಾಗುತ್ತದೆ. ಜಿಲ್ಲಾಡಳಿತ ಹೆಚ್ಚು ನಿಗಾ ವಹಿಸಬೇಕಿದೆ ಎಂದರು. ಓಪೆಕ್ ಆಸ್ಪತ್ರೆಯನ್ನು ಇನ್ನು 2-3 ತಿಂಗಳಲ್ಲಿ ರೂಪರೇಷನ್ಗಳನ್ನು ರೂಪಿಸಿ ಪ್ರಾರಂಭಿಸಲು ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ರಿಮ್ಸ್ ಆಸ್ಪತ್ರೆಯಲ್ಲಿ ಇರುವ ನ್ಯೂನತೆಗಳನ್ನು ಸರಿಪಡಿಸಲಾಗುತ್ತದೆ. ಸರ್ಕಾರ ಅನುದಾನ ಸಮರ್ಪಕ ಬಳಕೆ ನೋಡಲ್ ಅಧಿಕಾರಿಯೊಬ್ಬರು ನೇಮಿಸುವುದಾಗಿ ಹೇಳಿದರು. ತಿಂಗಳಾಂತ್ಯಕ್ಕೆ ರಿಮ್ಸ್ ಸಾಮಾನ್ಯ ಸಮಿತಿ ಸಭೆ ನಡೆಸಿ ಲೋಪಗಳನ್ನು ಸರಿಪಡಿಸಲಾಗುತ್ತದೆ. ರಾಜ್ಯದಲ್ಲಿ ಸೋಂಕಿನಿಂದ ಸಾಯುವರ ವ್ಯಕ್ತಿಯ ಡೆತ್ ಆಡಿಟ್ ಮಾಡಲಾಗುತ್ತದೆ. ಕ್ವಾರಂಟೈನ್ ಕೇಂದ್ರದಲ್ಲಿ ಶೌಚಾಲಯ, ಸ್ನಾನಗೃಹದ ಕೊರತೆಯಿಂದ ಸೋಂಕು ಹರಡಲು ಕಾರಣವಾಗಿದ್ದರಿಂದ ಹೋಮ್ ಕ್ವಾರಂಟೈನ್ನಲ್ಲಿ ಚಿಕಿತ್ಸೆ ಪಡೆಯಲು ಮಾರ್ಗಸೂಚಿ ಬಿಡುಗಡೆಗೊಳಿಸಲಾಗಿದೆ ಎಂದರು. ಕೋತಿಗುಡ್ಡದ ಮಹಿಳೆಗೆ ಗರ್ಭಪಾತ ನಿರ್ಲಕ್ಷ್ಯ ವಹಿಸಿರುವ ಪ್ರಕರಣ ಮಾಹಿತಿ ಪಡೆಯುವುದಾಗಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಕೊರೋನಾ ಸೋಂಕಿನ ಬುಲೆಟಿನ್ ವ್ಯತ್ಯಾಸವಾಗದಂತೆ ಜಿಲ್ಲಾಡಳಿತ ಕ್ರಮ ವಹಿಸಲು ಸೂಚಿಸಿದರು. ಕೂಡ ಇವತ್ತು ಡಾಕ್ಟರ್ಗಳ ಹತ್ರ ನಾವು ಹೋಗೋದ ಬೇಡವಾ, ಹೋದ್ರೆ ನಮ್ಗೆ ಎಲ್ಲಿ ಕೋವಿಡ್ ಇದೆ ಅಂತ ಹೇಳ್ತೀರಿ ಅಂತೇಳಿ ಅವ್ರ ಪಾಪ ಚಿಕಿತ್ಸೆಗೂ ತಗೊಳ್ತೀರಾ, ತಪಾಸಣೆಗೂ ಹೋಗ್ತೀರಾ, ಮನೆಯಲ್ಲೇ ಉಳ್ಕೊಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಭಯ ಅವರನ್ನ ಆವರಿಸ್ಕೊಂಡಿದೆ. ಇದು ಹೋಗ್ಬೇಕು ಅನ್ನೋದಾದ್ರೆ ನಾವು ಸತ್ಯವನ್ನ ಹೇಳ್ಬೇಕಾಗಿದೆ, ವಸ್ತುಸ್ಥಿತಿಯನ್ನ ಜನರಿಗೆ ಮುಗಿಸುವಂತ ಕೆಲಸ ಮಾಡಬೇಕು. ಹಾಗಾಗಿ ಸಾರಿ ಅಂತ ವೈರಾಣು ಇತ್ತು, ತಮಗೆ ಗೊತ್ತಿದೆ ಸಾರಿ ಅಂತೀನಿ, ಸಾರ್ಸ್ನಿಂದ 10%ಕ್ಕೂ ಹೆಚ್ಚು, ಕೆಲವು ದೇಶಗಳಲ್ಲಿ 15% ಸಾವಾಗಿದೆ. ಮಾರ್ಸ್ ಗೊತ್ತಿದೆ ತಮಗೆ, ಅದರಿಂದ ಕೂಡ ಹೆಚ್ಚು ಸಾವಾಗಿದೆ. ಎಬೋಲಾ, ನಿಫಾ ಇವೆಲ್ಲ ಕೂಡ ನಾವು ನೋಡಿದ್ದೀವಿ. ಅವೆಲ್ಲದಕ್ಕೂ ಹೋಲಿಕೆ ಮಾಡಿದ್ರೆ ಇದು ಅಂಥ ಭಯಾನಕವಾದಂಥ ವೈರಾಣು ಅಲ್ಲ. ಇದರ ತೀವ್ರತೆ ಅಂತಹ ಭಯಾನಕವಾಗಿಲ್ಲ. ನಾವು ಯಾವಾಗ ಬಹಳ ಭಯಾನಕ ಅಂತ ಹೇಳ್ತೀವಿ ಅದರಿಂದ ಸಾವು ಹೆಚ್ಚಾದ. ಸಾವಿನ ಪ್ರಮಾಣ ಇವತ್ತು 1.2% ಇದೆ ಕರ್ನಾಟಕದಲ್ಲಿ. ಪಾಸಿಟಿವ್ ಹೆಚ್ಚಾಗ್ತಾ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಗುಣಮುಖರಾಗ್ತಾವ್ರಲ್ಲ, ಅದರಲ್ಲಿ 52% ಇವತ್ತು ಏನು ಗುಣಮುಖರಾಗಿದ್ದಾರೆ ಇವ್ರು ಯಾರಿಗೂ ಕೂಡ ಚಿಕಿತ್ಸೆನೇ ಇಲ್ಲ, ಚಿಕಿತ್ಸೆನೇ ಇಲ್ದಿರ ಗುಣಮುಖರಾಗಿದ್ದಾರೆ. ಇದು ಯಾಕೆ ನಾವು ಮುನ್ನೆಚ್ಚರಿಕೆಯನ್ನ ತಗೋಬೇಕು ಅಂತ ಹೇಳ್ತಾ ಇದ್ದೀವಿ ಅಂದ್ರೆ, ಇದು ಹರಡುವಿಕೆಯ ಪ್ರಮಾಣ ಹೆಚ್ಚಿದೆ ಬೇರೆ ವೈರಾಣುಗೆ ಹೋಲಿಕೆ ಮಾಡಿದ್ರೆ. ಇಟ್ ಈಸ್ ಮೋರ್ ಕಂಟೇಜಿಯಸ್. ಯಾಕೆ ಅಂತಂದ್ರೆ ಇದು ಡ್ರಾಪ್ಲೆಟ್ ಇನ್ಫೆಕ್ಷನ್.
ನಾವು ಮಾತನಾಡುವ ಎಂಜಲಿಂದ ಬರಲಿಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕೇ ಇವತ್ತು ಫೇಸ್ ಮಾಸ್ಕನ್ನು ಹಾಕ್ಕೊಂಡು ಅದರಿಂದ ನಾವು ಬೇರೆಯವ್ರ ಮುಖಾಂತರ ನಾವು ಹತ್ತಿರದಲ್ಲೇ ಇದ್ದರೆ ನಮಗೂ ಕೂಡ ಬರ್ತದೆ ಅಂತೇಳಿ ನಾವು ಫೇಸ್ ಮಾಸ್ಕನ್ನು ಕಡ್ಡಾಯವಾಗಿ ಹಾಕಬೇಕು, ಅಂತರವನ್ನು ಕಾಯ್ದುಕೊಳ್ಬೇಕು ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಮುನ್ನೆಚ್ಚರಿಕೆ ತಗೊಂಡ್ರೆ ಸಾಕು. ಇವತ್ತು ನಿನ್ನೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳಿದ್ದಾರೆ, ನೀವು ಮುನ್ನೆಚ್ಚರಿಕೆ ತಗೊಂಡ್ರೆ 80% ಇದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಇಟಲಿಯಲ್ಲಾಗಿದೆ. ಇಟಲಿಯಲ್ಲಿ ಪ್ರಾರಂಭದಲ್ಲಿ ಬಹಳ ಸಾವಾಗೋಯ್ತು, ಆದರೆ ಕಳೆದ 1 ತಿಂಗಳಲ್ಲಿ ಯಾಕೆ ಸಾವು ಕಡಿಮೆ ಆಗಿದೆ? ಅಲ್ಲಿನ ಪ್ರಜೆಗಳು, ಜನಸಾಮಾನ್ಯರು ಇದರ ತೀವ್ರತೆ, ಇದರ ಬಗ್ಗೆ ಈ ಕಾಯಿಲೆ ಯಾರೊಬ್ಬರು ಕೂಡ ICU ಚಿಕಿತ್ಸೆ ಬೇಕಾಗಿಲ್ಲ ಅಥವಾ ವೆಂಟಿಲೇಟರ್ ಮೇಲೆ ಯಾರು. ನಮ್ಮ ಜನರಲ್ಲಿ ಬಹಳ ಜನರಲ್ಲಿ, ಚುನಾಯಿತ ಪ್ರತಿನಿಧಿಗಳಲ್ಲಿ ಬಹಳ ಜನರಲ್ಲಿ ಕೂಡ ಆತಂಕ ಇದೆ. ನಮ್ಮಲ್ಲಿ ICU ಬೆಡ್ಸ್ ಎಷ್ಟಿದೆ ಅಂತ ಕೇಳ್ತಾರೆ, ವೆಂಟಿಲೇಟರ್ಸ್ ಎಷ್ಟಿದೆ. ಇದು ಅಂತಿಮವಾದಂಥ ಚಿಕಿತ್ಸೆ. ಯಾರಿಗೆ ಉಸಿರಾಟ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗುತ್ತೆ ಸಾರಿ ಅಂತ ಏನು ಹೇಳ್ತೀವಿ, ಆ ಸಂದರ್ಭಕ್ಕೆ ಮಾತ್ರ ನಾವು ವೆಂಟಿಲೇಟರ್ಗಳ ಅವಶ್ಯಕತೆ. ವೆಂಟಿಲೇಟರ್ಗಳಿಗೆ ಒಬ್ಬ ವ್ಯಕ್ತಿ ಹೋದ್ಮೇಲೆ ಅಲ್ಲಿಂದ ಬರುವಂಥದ್ದು, ವಾಪಸ್ ಬರುವಂಥದ್ದು ಬಹಳ ಕಡಿಮೆ, 20-30% ಮರಳಿ ಬರ್ತಾರೆ. ಹಾಗಾಗಿ ನಾವು ICUಗೆ ಮುಂಚೆನೆ ಅವರಿಗೆ ಚಿಕಿತ್ಸೆ ಕೊಡಬೇಕು, ಪತ್ತೆ ಹಚ್ಚಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಅದರಿಂದನೇ ನಾವು ಫೀವರ್ ಕ್ಲಿನಿಕ್ಸ್ ಅನ್ನು ಮಾಡಿದ್ವಿ. ನಾನಿವತ್ತು ನಮ್ಮ ಜಿಲ್ಲಾಡಳಿತವನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಕಾರಣ ಇವತ್ತು 10 ಮೊಬೈಲ್ ಕಿಯೋಸ್ಕ್ಸ್ ಅನ್ನು ಮಾಡಿ ಅದರ ಜೊತೆಗೇನೆ ಇವತ್ತು ಸ್ವ್ಯಾಬ್ ಟೆಸ್ಟ್ ಅನ್ನು ಮಾಡುವಂತ ಕೆಲಸವನ್ನು ಕೂಡ ಆ ಮೊಬೈಲ್ ಯೂನಿಟ್ಸ್ ಅಲ್ಲಿ ಮಾಡಿದ್ದಾರೆ. ಅದರ ಜೊತೆಗೆ 15 ಫೀವರ್ ಕ್ಲಿನಿಕ್ಸ್ ಅನ್ನ ಇವತ್ತು ಎಸ್ಟಾಬ್ಲಿಷ್ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಫಸ್ಟ್ ಲೈನ್ ನಿಮಗೆ ಅಲ್ಲೇ ತಪಾಸಣೆ ಆಗ್ಬಿಡುತ್ತೆ. ನೀವ್ಯಾರು ಕೂಡ ನಾನ್ ಕೋವಿಡ್ ಆಸ್ಪತ್ರೆಗಾಗಲಿ, ನರ್ಸಿಂಗ್ ಹೋಮ್ಗಾಗಲಿ, PHCಗಳಿಗಾಗಲಿ ಹೋಗ್ಬೇಕಾಗಿಲ್ಲ. ಆದರೆ ಇವತ್ತು ಮಳೆಗಾಲ ಆರಂಭ ಆಗಿರೋದ್ರಿಂದ ನಾನು ಬಹಳ ವಿಶೇಷವಾಗಿ ನಿವೇದನೆ ಮಾಡೋದು ಜನರಲ್ಲಿ, ಯಾರಿಗೆ ILI ಇರುತ್ತೆ, ಇನ್ಫ್ಲೂಯೆನ್ಸಾ ಲೈಕ್ ಇನ್ಫೆಕ್ಷನ್ ಅಂದರೆ ಜ್ವರ ಬಂದಂಥವರು, ನೆಗಡಿ ಬಂದಂಥವರು, ಕೆಮ್ಮಿರುವಂಥವರು, ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಯಾವ ರೀತಿ ಚಿಕಿತ್ಸೆಗಳು ಸಿಗ್ತಾ ಇತ್ತು, ಸೇವೆ ಸಿಗ್ತಾ ಇತ್ತು, ಅದು ಪುನರಾವರ್ತನೆ ಆಗಬೇಕು, ಪುನರಾರಂಭ ಆಗಬೇಕು ಅಂತ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಹೇಳಿದ್ದಾರೆ. ನಾನು ಕೂಡ ಸಭೆ ಮಾಡಿದಾಗ ನನಗೂ ಕೂಡ ಪೂರ್ಣ ಅರಿವಾಗಿದೆ. ಅದಕ್ಕೆ ಯಾವ ರೀತಿ ನಾವು ಕ್ರಮ ವಹಿಸಬೇಕು ಅಂತೇಳಿ ಈಗ ಸದ್ಯಕ್ಕೆ ಅಲ್ಲಿ ಕೋವಿಡ್ ಡೆಡಿಕೇಟೆಡ್ ಆಸ್ಪತ್ರೆ ಮಾಡಿರೋದ್ರಿಂದ ಬಹುಶಃ ಬರುವಂಥ 2-3 ತಿಂಗಳೊಳಗಡೆ ಅದಕ್ಕೆ ಹೊಸ ರೂಪರೇಷೆಯನ್ನು ಕೊಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಭರವಸೆಯನ್ನು ಕೊಡ್ತೇನೆ. ಮತ್ತು ನಮ್ಮ ಕಾಲೇಜಿನಲ್ಲಿ ಕೂಡ ರಿಮ್ಸ್ನಲ್ಲಿ ಕೆಲವು ನ್ಯೂನತೆಗಳು ಕಂಡು ಬಂದಿದೆ. ಆ ನ್ಯೂನತೆಗಳೆಲ್ಲ ಕೂಡ ಸರಿ ಮಾಡಬೇಕು. ಸ್ಪಷ್ಟವಾಗಿರ್ತಕ್ಕಂಥ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೇವೆ. ಯಾರಿಗೆ ಕೆಲವರಿಗೆ ವೇತನಗಳು ಸರಿಯಾಗಿ ಸಿಕ್ಕಿಲ್ಲ, ಆ ವೇತನಗಳನ್ನು ತಕ್ಷಣ ಅವರಿಗೆ ಪಾವತಿಯನ್ನು ಕೂಡ ಮಾಡಬೇಕು ಅಂತೇಳಿ ನಿರ್ದೇಶಕರಿಗೆ ಕೊಟ್ಟಿದ್ದೇವೆ. ಮತ್ತು ವೈಜ್ಞಾನಿಕವಾಗಿ ನಾವು ABARKಯನ್ನು ಕ್ರಮಬದ್ಧವಾಗಿ ಯಾವ ರೀತಿ ಹೆಚ್ಚುವರಿಯಾಗಿ ಅನುದಾನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅದರ ಬಗ್ಗೆ ಒಂದು ಪರಾಮರ್ಶೆ ಮಾಡಿ ಇವತ್ತು ನಮ್ಮ ಎಲ್ಲ HODs ಕೂಡ ಎಲ್ಲ ಇಲಾಖೆಗಳ HODs ಕರೆಸಿ ವಿಶೇಷವಾಗಿ ಸರ್ಜರಿ, ನಮ್ಮ ಆರ್ಥೋಪೆಡಿಕ್ಸು, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ ಇಂಥ ಪ್ರೊಸೀಜರ್ ಬೇಸ್ಡ್ ಸರ್ಜರೀಸ್ ಮಾಡ್ತಾರಲ್ಲ ಅವರಿಗೆ ನಾವು ಮಾರ್ಗದರ್ಶನ ಕೊಟ್ಟಿದ್ದೇವೆ. ನಮಗೆ ಕಾನೂನುಬದ್ಧವಾಗಿ ಇವತ್ತು ಅವಕಾಶ ಇರುವಂಥ ಸಂದರ್ಭದಲ್ಲಿ ಹೆಚ್ಚು ಅನುದಾನವನ್ನು ತೆಗೆದುಕೊಳ್ಳಲಿಕ್ಕೆ ಅದಕ್ಕೆ ಕ್ರಮಬದ್ಧವಾಗಿ ನೀವು ಪ್ರತಿ ಪ್ರೊಸೀಜರ್ನ ಎಂಟರ್ ಮಾಡಿ ಅದರ ಸೇವೆಯನ್ನು ತೆಗೆದುಕೊಳ್ಬೇಕು ಮತ್ತು ಹೆಚ್ಚುವರಿಯಾಗಿ ಅನುದಾನ ಓಕೆ. ಸೊ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಎರಡೂ ಗಡಿ ಇರೋದ್ರಿಂದ ಇನ್ನೂ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ನಮ್ಮ SP ಅವರು ವಿಶೇಷವಾಗಿ ಬಾರ್ಡರ್ಸಲ್ಲಿ ನಿಗಾ ಇಡಿ. ನಾನು ತಕ್ಷಣ ಮುಖ್ಯ ಕಾರ್ಯದರ್ಶಿಯವರ ಜೊತೆ ಕೂಡ ಮಾತಾಡ್ತೇನೆ. ಯಾವುದೇ ರೀತಿ ಹೊರ ರಾಜ್ಯದಿಂದ ಬರ್ತಾ ಇರ್ತಕ್ಕಂಥವ್ರ ಬಗ್ಗೆ ಕಟ್ಟೆಚ್ಚರವನ್ನು ನಾವು ಇಟ್ಕೊಂಡು ಅವರಿಗೆ ತಪಾಸಣೆಗಳನ್ನು ಮಾಡಿ ಯಾವ ರೀತಿ ಇಲ್ಲಿ ಸೋಂಕನ್ನು ಕಡಿಮೆ ಮಾಡಬೇಕು ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಸವಾಲಾಗಿದೆ.
ಅದ್ರ ಬಗ್ಗೆ ನಾವು ಹೆಚ್ಚು ಜಾಗ್ರತೆಯನ್ನು ಕೂಡ ವಹಿಸ್ತೀನಿ ಅಂತ ಹೇಳ್ತೇನೆ. ಮತ್ತು ಬಹಳ ಜನ ಇವತ್ತು ಕೆಲವು ಮಾಧ್ಯಮ ಸ್ನೇಹಿತರು ಜುಲೈನಲ್ಲಿ ಇಷ್ಟ ಆಗುತ್ತೆ, ಆಗಸ್ಟ್ನಲ್ಲಿ ಇಷ್ಟ ಆಗುತ್ತೆ, ಜನಸಂಖ್ಯೆಯಲ್ಲಿ 5% ಆಗುತ್ತೆ ಅಂತ ನಿನ್ನೆ ಒಂದು, ಹಾಗಾಗಿ ಈ ರೀತಿಯ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ಸೋಂಕಿತರು ಎಷ್ಟು ಜನ ಆಗ್ತಾ ಇದ್ದಾರೆ ಅನ್ನೋದ್ರ ಕಡೆ ನೀವು ಹೆಚ್ಚು ಲಕ್ಷ್ಯ ಕೊಡಕ್ಕೆ ಹೋಗ್ಬೇಕು. ಎಷ್ಟು ಜನರು ಈ ಸೋಂಕಿನಿಂದ ತೀವ್ರತೆ ಇದೆ, ICUನಲ್ಲಿ ಎಷ್ಟು ಜನ ಇದ್ದಾರೆ ಇಡೀ ರಾಜ್ಯದಲ್ಲಿ, ಜಿಲ್ಲಾವಾರು ಕೊಡ್ತೇವೆ ನಿಮಗೆ. ಪ್ರತಿ ಜಿಲ್ಲೆಯಲ್ಲಿ ICU ಅಲ್ಲಿರ್ತಕ್ಕಂಥ ಜನ ಎಷ್ಟು ಜನ ಇದ್ದಾರೆ, ವೆಂಟಿಲೇಟರ್ ಇರುವಂತವ್ರು ಎಷ್ಟು ಜನ ಇದ್ದಾರೆ, ಎಷ್ಟು ಜನರ ಸಾವಾಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಪ್ರತಿಯೊಂದು ಸಾವಿನ ಹಿಂದೆ ಆಡಿಟ್ ಅನ್ನ ಮಾಡಿಸ್ತಾ ಇದ್ದೀನಿ ನಾನು. ಅದಕ್ಕೆ ಒಂದು ತಜ್ಞರ ಸಮಿತಿಯನ್ನ ನೇಮಕ ಮಾಡಿದ್ವಿ. ಡೆತ್ ಆಡಿಟ್ ಆಗ್ತಾ ಇದೆ ನಮ್ಮಲ್ಲಿ, ನಿಖರವಾದಂತಹ ಕಾರಣಗಳನ್ನ ಕೇಳ್ತಾ ಇದ್ದೇವೆ. ಒಂದೊಂದು ಸಾವಿಗೂ ಕೂಡ ನಿಖರವಾದಂತಹ ಒಂದು ರಿಪ್ಲೈ ಇದೆ ಅವರ ಹತ್ರ, ಒಂದು ಎಲಾಬ್ರೇಟ್ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ ಅವರು ರೀಸನ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇಷ್ಟು ವೈಜ್ಞಾನಿಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಜನಸಾಮಾನ್ಯರಿಗೆ ನಾವು ಸೋಂಕಿತ ಪ್ರಮಾಣ ಹೆಚ್ಚಾಗ್ತದೆ. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ದದ್ದಲ್ ಬಸನಗೌಡ, ರಾಜ ವೆಂಕಟಪ್ಪ ನಾಯಕ್, ಕೆ ಶಿವನಗೌಡ ನಾಯಕ್, DC, SP ಇದ್ದರು. ಈಗ ಜಾಹೀರಾತು. ಶ್ರೀ ಸೂಗುರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗೋಳಬಂದೊಡ್ಡಿ ರಸ್ತೆ, ಈಗಲೂ ಮಂದಿರ, ರಾಯಚೂರು. ಈ ಒಂದು 40-60 ಒಂದು ಮಿನಿ ಫಂಕ್ಷನ್ ಹಾಲ್ ಅಲ್ಲಿ ನಾವು 150 ಜನಕ್ಕೆ ಒಂದು ಕೊಡ್ತಕ್ಕಂಥ ಆಸೀನರ ವ್ಯವಸ್ಥೆ ಮಾಡಿದ್ವಿ. ನಾವು ಬರ್ತ್ಡೇ ಫಂಕ್ಷನ್ ಮಾಡ್ಕೋಬಹುದು, ನಾರ್ದಟ್ಟಿ ಕಾರ್ಯಕ್ರಮ, ಎಂಗೇಜ್ಮೆಂಟ್ ಕಾರ್ಯಕ್ರಮ, ನಿಶ್ಚಿತಾರ್ಥ ಕಾರ್ಯಕ್ರಮಗಳು. ನಮ್ಮ ಹತ್ರ ಒಂದು ನಾರ್ತ್ ಇಂಡಿಯನ್, ಒಂದು ಸೌತ್ ಇಂಡಿಯನ್ ಊಟದ ವ್ಯವಸ್ಥೆ ಇದೆ ಕಂಪ್ಲೀಟ್. ಎಲ್ಲ ಚೆನ್ನಾಗಿದೆ, ತಂಪಾದ ಗಾಳಿ ಇದೆ, ಶೌಚಾಲಯ ಇದೆ, ಇಲ್ಲಿ ಚೆನ್ನಾಗಿದೆ. ಒಂದು ಆಫೀಸ್ ಮೀಟಿಂಗ್ ಮಾಡ್ಕೋಬಹುದು, ಬಿಸ್ನೆಸ್ ಮೀಟಿಂಗ್ಸು, ಎಲ್ಲ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಕಿಟಿ ಪಾರ್ಟೀಸ್ ಮಾಡ್ಕೋಬಹುದು. ಒಂದು ಹುಡುಗರಿಗೆ ಒಂದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಚೆನ್ನಾಗಿ ಆಟೋಟಕ ವ್ಯವಸ್ಥೆ ಇದೆ, ಎಲ್ಲ ತಂಪಾದ ಗಾಳಿ ಇದೆ, ಕೊಠಡಿ ವ್ಯವಸ್ಥೆ ಎಲ್ಲ ಕೊಠಡಿ, ಗ್ಲಾಸಿಂದ ಅಲಂಕಾರಿತ ಒಂದು ಕೊಠಡಿಗಳ ವ್ಯವಸ್ಥೆ ಇದೆ ಕಂಪ್ಲೀಟ್. ಚೆನ್ನಾಗಿದೆ, ಒಂದು ಬರ್ತ್ಡೇ ಫಂಕ್ಷನ್ ಮಾಡ್ಕೋಬಹುದು. ಎಲ್ಲ ಸೂಕ್ತ ರೀತಿಯಿಂದ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ ಇಲ್ಲಿ ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ, ಗೋಳಬಂದೊಡ್ಡಿ ರಸ್ತೆ, ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150 ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಹೈಟೆಕ್ ಲೈಟ್ ವ್ಯವಸ್ಥೆ ಇದೆ. ಇಲ್ಲಿ ತೊಟ್ಟಿಲು ಕಾರ್ಯಕ್ರಮ, ನಾರದಟ್ಟಿ, ಬರ್ತ್ಡೇ ಪಾರ್ಟಿ, ನಿಶ್ಚಿತಾರ್ಥ, ಕಾಲೇಜು ಸೆಮಿನಾರ್ಸ್, ಬಿಸಿನೆಸ್ ಮೀಟಿಂಗ್ಸ್, ಕಿಟಿ ಪಾರ್ಟಿ, ಇನ್ನು ಅನೇಕ ಸಣ್ಣ ಪುಟ್ಟ ಶುಭ ಕಾರ್ಯಕ್ರಮಗಳಿಗೆ ಸೂಕ್ತವಾದ ಸ್ಥಳ ಇದಾಗಿದೆ. ಅಷ್ಟೇ ಅಲ್ಲದೆ 24 ಗಂಟೆ ಕುಡಿಯುವ ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಇರುತ್ತದೆ. ಉತ್ತಮ ಗಾಳಿ ಬೆಳಕಿನಿಂದ ಕೂಡಿದೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ತ್ವರೆ ಮಾಡಿ, ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಇಂದೇ ಕಾಯ್ದಿರಿಸಿಕೊಳ್ಳಿ. ಸಂಪರ್ಕಿಸಿ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. India's #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I send Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. John Milton Techno High School, Nursery, LKG, UKG and first standard to 10th standard. Recognized by Government of Karnataka, State and CBSE concept. The right path for IIT, JEE, medical and other competitive exams. IIT and medical foundations start from 6th standard to 9th standard. Olympiads, NSO, NCO, IMO, IEO, NTSC, a concept with difference. Futures of our school:
computer lab, digital room, science lab, library room, activity room, auditorium room and dance hall. Every fourth Saturday workshop. Techno-curriculum activity-based education. Music, yoga, art and craft, karate, burden-free education. Student teachers ratio 1:25. Admissions are in progress. UKG to 10th standard. Hostel facility 6th standard to 10th standard. For more details, please contact address Lingaskur Road, opposite Agriculture University, Raichur. Mobile number 90351 29938 96322 38227 94495 43549. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our facilities: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 831000 4869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Jolly Kids Play School AC Campus. Admissions open for 2020-21. Playgroup Nursery, LKG and UKG. Few of the highlighting future of program include spoken English assembly activity, rewards and recognition, conversation, Montessori methodology, bus facility from home, student teacher ratio 1:20. A group of John Milton Techno High School. For more details, please contact address Lingaskur Road near Old Check Post, Raichur. Mobile number 90351 29938 94495 43549.
ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, Sleep Well Comfort Cell Series 1.0, Sleep Well Comfort Cell Series 2.0. When you go to sleep, the comfort cells get to work. Sleep Well Resting Good, Sleep Well Latex Plus, Sleep Well My Mattress, Sleep Well Umang, Sleep Well Back Support, Spenetic Air Luxury, Sleep Well My Pillows, Sleep Well Back Support, Spenetic Air, available in 14 cm 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯ ದೇವದುರ್ಗ ತಾಲೂಕಿನಿಂದ 11, ಲಿಂಗಸೂಗೂರು ತಾಲೂಕಿನಿಂದ 39, ಮಾನ್ವಿ ತಾಲೂಕಿನಿಂದ 5, ಸಿಂಧನೂರು ತಾಲೂಕಿನಿಂದ 24 ಮತ್ತು ರಾಯಚೂರು ತಾಲೂಕಿನಿಂದ 36 ಸೇರಿದಂತೆ ಜೂನ್ 13ರ ಶನಿವಾರ 115 ಜನರ ಗಂಟಲಿನ ದ್ರವ್ಯ ಮಾದರಿಯನ್ನು ಕೋವಿಡ್-19 ಶಂಕೆ ಹಿನ್ನೆಲೆಯಲ್ಲಿ ವರದಿಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಜಿಲ್ಲೆಯ ದೇವದುರ್ಗ ತಾಲೂಕಿನಿಂದ 11, ಲಿಂಗಸೂಗೂರು ತಾಲೂಕಿನಿಂದ 39, ಮಾನ್ವಿ ತಾಲೂಕಿನಿಂದ 5, ಸಿಂಧನೂರು ತಾಲೂಕಿನಿಂದ 24 ಮತ್ತು ರಾಯಚೂರು ತಾಲೂಕಿನಿಂದ 36 ಸೇರಿದಂತೆ ಜೂನ್ 13ರ ಶನಿವಾರ 115 ಜನರ ಗಂಟಲಿನ ದ್ರವ್ಯ ಮಾದರಿಯನ್ನು ಕೋವಿಡ್-19 ಶಂಕೆ ಹಿನ್ನೆಲೆಯಲ್ಲಿ ವರದಿಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಕೋವಿಡ್-19 ಫಲಿತಾಂಶಕ್ಕಾಗಿ ಕಳುಹಿಸಲಾಗಿದ್ದ ಫಲಿತಾಂಶಗಳಲ್ಲಿ ಇಂದು ಬಂದ ವರದಿಗಳಲ್ಲಿ 56 ನೆಗೆಟಿವ್ ಆಗಿವೆ. ಒಟ್ಟಾರೆ ಜಿಲ್ಲೆಯಿಂದ ಇದುವರೆಗೆ 18,145 ಜನರ ಗಂಟಲಿನ ದ್ರವ್ಯ ಮಾದರಿಯನ್ನು ಕೊರೋನಾ ಪರೀಕ್ಷೆಗಾಗಿ ಕಳುಹಿಸಲಾಗಿದ್ದು, ಅವುಗಳಲ್ಲಿ 16,349 ವರದಿಗಳು ನೆಗೆಟಿವ್ ಆಗಿವೆ. ಉಳಿದ 1,407 ಸ್ಯಾಂಪಲ್ಗಳ ಫಲಿತಾಂಶ ಬರಬೇಕಿದೆ. ಫೀವರ್ ಕ್ಲಿನಿಕ್ಗಳಲ್ಲಿಂದು 356 ಜನರನ್ನು ಥರ್ಮಲ್ ಸ್ಕ್ಯಾನಿಂಗ್ಗೆ ಒಳಪಡಿಸಲಾಗಿದೆ. ಇಂದು ಜಿಲ್ಲೆಯಲ್ಲಿ 5 ಕೋವಿಡ್-19 ಪಾಸಿಟಿವ್ ಪ್ರಕರಣಗಳು ದೃಢಪಟ್ಟಿವೆ. ರಾಯಚೂರು ತಾಲೂಕಿನ ರಾಯಚೂರು ನಗರದ 48 ವರ್ಷದ ಮಹಿಳೆ, ಮರ್ಚೆಡ್ನ 60 ವರ್ಷದ ಮಹಿಳೆ ಹಾಗೂ ರಾಯಚೂರು ನಗರದ 36 ವರ್ಷದ ಪುರುಷ ಮತ್ತು ದೇವದುರ್ಗ ತಾಲೂಕಿನ ಹನುಮಾನಾಯಕ್ ತಾಂಡದ 30 ವರ್ಷದ ಮಹಿಳೆ ಹಾಗೂ 5 ವರ್ಷದ ಬಾಲಕನಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ರಾಯಚೂರು ನಗರದ 30 ವರ್ಷದ ಪುರುಷನಿಗೆ 2423 ರೋಗಿಯ ಸಂಪರ್ಕದಿಂದ ಸೋಂಕು ಹರಡಿದ್ದರೆ ಉಳಿದವರಿಗೆ ಮಹಾರಾಷ್ಟ್ರದಿಂದ ಹಿಂತಿರುಗಿರುತ್ತಾರೆ. ಜಿಲ್ಲೆಯಲ್ಲಿ ಇದುವರೆಗೆ ಕೋವಿಡ್-19ನ ಒಟ್ಟು 383 ಪಾಸಿಟಿವ್ ಪ್ರಕರಣಗಳು ವರದಿಯಾಗಿವೆ. ಕೋವಿಡ್-19 ದೃಢಪಟ್ಟು ಆಸ್ಪತ್ರೆಗೆ ದಾಖಲಿಸಲಾಗಿದ್ದವರ ಪೈಕಿ 98 ಜನರು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿರುತ್ತಾರೆ. ಸೋಂಕಿತರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ತಿಳಿಸಿದ್ದಾರೆ. ರಿಮ್ಸ್ ಆಸ್ಪತ್ರೆ ಮತ್ತು ಕಾಲೇಜಿನ ಸ್ಟೈಫಂಡ್ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಯನ್ನು ಒಳಗುತ್ತಿಗೆ ಆಧಾರದ ಮೇಲೆ ಪರಿಗಣಿಸಿ ಬಾಕಿ ವೇತನ ಪಾವತಿಸಬೇಕೆಂದು ಆಗ್ರಹಿಸಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಪ್ರಸಂಗ ಜರುಗಿತು. ರಿಮ್ಸ್ ಆಸ್ಪತ್ರೆ ಮತ್ತು ಕಾಲೇಜಿನಲ್ಲಿ ಸ್ಟೈಫಂಡ್ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಯನ್ನು ಒಳಗುತ್ತಿಗೆ ಆಧಾರದ ಮೇಲೆ ಪರಿಗಣಿಸಿ ಬಾಕಿ ವೇತನ ಪಾವತಿಸಬೇಕೆಂದು ಆಗ್ರಹಿಸಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಪ್ರಸಂಗ ಜರುಗಿತು. ನಗರದ ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವರು ಸ್ಟೈಫಂಡ್ ಆಧಾರದ ಮೇಲೆ ಆಸ್ಪತ್ರೆ ಮತ್ತು ಕಾಲೇಜಿನಲ್ಲಿ ಸ್ಟಾಫ್ ನರ್ಸ್, ಆರೋಗ್ಯ ನಿರೀಕ್ಷಕರು, ತಾಂತ್ರಿಕ ಸಹಾಯಕರು ಸೇರಿದಂತೆ ಸುಮಾರು 70ಕ್ಕೂ ಅಧಿಕ ಜನರು ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸಲಾಗುತ್ತಿದೆ. ಆದರೆ ಕನಿಷ್ಠ ವೇತನ ಪಾವತಿಸಬೇಕೆಂದು ಆಗ್ರಹಿಸಿದರು. ಕಾಯಂ ನೌಕರರ ಸಮಾನವಾಗಿ ಸ್ಟೈಫಂಡ್ ಆಧಾರದ ಮೇಲೆ ದುಡಿಯುತ್ತಿರುವ ಸಿಬ್ಬಂದಿಗೆ ಕನಿಷ್ಠ ವೇತನ ನೀಡುತ್ತಿಲ್ಲ ಎಂದು ಒತ್ತಾಯಿಸಿದರು. 2016ರಲ್ಲಿ 8,000 ವೇತನ ನೀಡಲಾಗುತ್ತಿದ್ದು, ಇದೀಗ 12,000 ರೂಪಾಯಿ ವೇತನ ಪಾವತಿಸಲಾಗುತ್ತಿದೆ. ಕೂಡಲೇ ಬಾಕಿ ವೇತನ ಪಾವತಿಸಬೇಕು ಮತ್ತು ಒಳಗುತ್ತಿಗೆ ಆಧಾರದವರನ್ನೆಂದು ಪರಿಗಣಿಸಿ ವೇತನ ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ನಗರದ ರಿಮ್ಸ್ ಮತ್ತು ಓಪೆಕ್ ಆಸ್ಪತ್ರೆಯ ಡಿಎನ್ಬಿ ವಿಭಾಗದಡಿಯಲ್ಲಿ ಕಾರ್ಡಿಯಾಲಜಿ ಮತ್ತು ಯೂರಾಲಜಿ ಪ್ರಾರಂಭ ಮಾಡಬೇಕೆಂದು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ನಗರದ ರಿಮ್ಸ್ ಮತ್ತು ಓಪೆಕ್ ಆಸ್ಪತ್ರೆಯ ಡಿಎನ್ಬಿ ವಿಭಾಗದಡಿಯಲ್ಲಿ ಕಾರ್ಡಿಯಾಲಜಿ ಮತ್ತು ಯೂರಾಲಜಿ ಪ್ರಾರಂಭ ಮಾಡಬೇಕೆಂದು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ
ಸಭೆಯ ನಂತರ ಸಚಿವರಿಗೆ ಮನವಿ ಸಲ್ಲಿಸಿದ ಎನ್ಎಸ್ ಬೋಸರಾಜ್ ಅವರು ಈ ಭಾಗದ ಜನರ ಅನುಕೂಲಕ್ಕಾಗಿ ಯೂರಾಲಜಿ ಕಾರ್ಡಿಯಾಲಜಿ ಪ್ರಾರಂಭ ಮಾಡುವುದು ಅಗತ್ಯವಿದೆ ಎಂದರು. ರಾಯಚೂರು ನವೋದಯ ಮೆಡಿಕಲ್ ಕಾಲೇಜಿನಲ್ಲಿ ಎಂಡಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಹಾಗೂ ಇತರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ನಿಯೋಜನೆ ಮಾಡದೆ ರಿಮ್ಸ್ ಮತ್ತು ಓಪೆಕ್ ಆಸ್ಪತ್ರೆಗಳಿಗೆ ನಿಯೋಜನೆ ಮಾಡಬೇಕು. ರಿಮ್ಸ್ ಆಸ್ಪತ್ರೆಯಲ್ಲಿ 5 ವರ್ಷಗಳಿಂದ ಸ್ಟೈಫಂಡರಿ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ 29 ಜನ ಶುಶ್ರೂಷಕರಿಗೆ ಪರಿಷ್ಕೃತ ಮೂಲ ವೇತನ ಪಾವತಿ ಮಾಡಬೇಕೆಂದು ಸಚಿವರಲ್ಲಿ ಮನವಿ ಮಾಡಿದರು. ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಟೈಫಂಡರಿ ಆಧಾರಿತ ಶುಶ್ರೂಷಕರ ಮೂಲ ವೇತನ ಪರಿಷ್ಕರಿಸುವಂತೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಟೈಫಂಡರಿ ಆಧಾರಿತ ಶುಶ್ರೂಷಕರ ಮೂಲ ವೇತನ ಪರಿಷ್ಕರಿಸುವಂತೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ರಾಯಚೂರು ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಲ್ಲಿ 29 ಜನರು ಸ್ಟೈಫಂಡರಿ ಆಧಾರದ ಮೇಲೆ ಕೇವಲ 12,000 ರೂಪಾಯಿ ವೇತನದಲ್ಲಿ ದುಡಿಯುತ್ತಿದ್ದಾರೆ. ಕರ್ತವ್ಯಕ್ಕೆ ಸೇರುವಾಗ ಮೂಲ ವೇತನದ 75% 3 ವರ್ಷಗಳ ಸೇವಾ ಅವಧಿ ಪೂರ್ಣಗೊಂಡ ನಂತರದಲ್ಲಿ ಮೂಲ ವೇತನಕ್ಕೆ 100 ರೂಪಾಯಿ ಕಡಿಮೆಗೊಳಿಸಿ ವೇತನ ನೀಡಲು ಸರ್ಕಾರದ ನಡಾವಳಿಯಲ್ಲಿ ಆದೇಶಿಸಲಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಸ್ಟೈಫಂಡರಿ ಆಧಾರದ ಸೇವಾ ಅವಧಿಯನ್ನು ಪರಿಗಣಿಸಿ ಮೂಲ ವೇತನಕ್ಕೆ 100 ರೂಪಾಯಿ ಕಡಿಮೆಗೊಳಿಸಿ ವೇತನ ಜಾರಿಗೆ ಮುಂದಾಗಬೇಕೆಂದು ಶಾಸಕರು ಸಚಿವರಲ್ಲಿ ಮನವಿ ಮಾಡಿದರು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಹಾಗೂ 4 ಸದಸ್ಯರನ್ನು ನೇಮಕ ಮಾಡಿ ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಎಸ್ ಶಿವಕುಮಾರ್ ಸ್ವಾಮಿ ಅವರು ಆದೇಶ ಹೊರಡಿಸಿದ್ದಾರೆ. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಹಾಗೂ 4 ಸದಸ್ಯರನ್ನು ನೇಮಕ ಮಾಡಿ ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಎಸ್ ಶಿವಕುಮಾರ್ ಸ್ವಾಮಿ ಅವರು ಆದೇಶ ಹೊರಡಿಸಿದ್ದಾರೆ. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಯಾಪ್ಚೆಟ್ಟಿ ಗೋಪಾಲ್ ರೆಡ್ಡಿ ಇವರನ್ನು ನೇಮಕ ಮಾಡಲಾಗಿದೆ. ಸದಸ್ಯರನ್ನಾಗಿ ಶೇಖರ್ ವಾರದ್, ಭೀಮಯ್ಯ ಮಂಚಾಲ್, ಎ ಚಂದ್ರಶೇಖರ್ ಮಡಿವಾಳ್, ಜಿ ವಾಣಿಶ್ರೀ ಇವರನ್ನು ನೇಮಕ ಮಾಡಲಾಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರಿಗಳ ಕಾಯ್ದೆ 1987ರ ಕಲಂ 3A(m) ರನ್ವಯ ಹಾಗೂ ಕಲಂ 3(4)ರಡಲ್ಲಿಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನಾಗಿ ಜಾರಿಗೆ ಬರುವಂತೆ ಮುಂದಿನ 3 ವರ್ಷ ಅವಧಿಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಿಂದ ಭಾರೀ ಪೈಪೋಟಿ ನಡೆದಿತ್ತು. ಆದರೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮಾಡಿದ ಶಿಫಾರಸಿಗೆ ಅನುಮೋದನೆ ದೊರೆತಿದೆ. ಬಿಜೆಪಿ ಮೂಲ ಮತ್ತು ವಲಸೆ ಮುಖಂಡರ ಮಧ್ಯೆ ಆರ್ಡಿಎ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೆದಿತ್ತು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ತೀರ್ಮಾನವೇ ಅಂತಿಮವಾಗಿದ್ದರಿಂದ ಶಾಸಕರ ಶಿಫಾರಸಿಗೆ ಅನುಮೋದನೆ ದೊರೆತಿರುವುದು ಕೆಲವರಿಗೆ ಸಂತಸ ತಂದರೆ ಇನ್ನು ಕೆಲವರು ಒಳಗೊಳಗೆ ಕುದಿಯುವಂತೆ ಮಾಡಿದೆ. ಕರ್ನಾಟಕದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿ ಪ್ರಥಮ ಬಾರಿಗೆ ನಗರಕ್ಕೆ ಆಗಮಿಸಿದ ಅಶೋಕ್ ಗಸ್ತೆ ಅವರಿಗೆ ಜಿಲ್ಲಾ ಸವಿತಾ ಸಮಾಜದಿಂದ ಅವರ ನಿವಾಸದಲ್ಲಿ ಶಾಲು ಹಾಕಿ ಮೈಸೂರು ಪೇಟೆ ತೊಡಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಕರ್ನಾಟಕದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿ ಪ್ರಥಮ ಬಾರಿಗೆ ನಗರಕ್ಕೆ ಆಗಮಿಸಿದ ಅಶೋಕ್ ಗಸ್ತೆ ಅವರಿಗೆ ಜಿಲ್ಲಾ ಸವಿತಾ ಸಮಾಜದಿಂದ ಅವರ ನಿವಾಸದಲ್ಲಿ ಶಾಲು ಹಾಕಿ ಮೈಸೂರು ಪೇಟೆ ತೊಡಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಯಾರಾದ್ರಿಲ್ಲ ಉಳಿದವರೆಲ್ಲ ಕೆಳಗೆ ಸರ್, ಅಷ್ಟು ಅಚ್ಚುಕಟ್ಟಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡಿ ಅವ್ರು ಕೊಟ್ಟಂತ ಕಾರ್ಯಗಳು, ಯಾವುದೇ ಪ್ರೋಗ್ರಾಮ್ ಇರ್ಬೋದು, ಸೆಂಟ್ರಲ್ ಲೀಡರ್ಶಿಪ್, ಸ್ಟೇಟ್ ಲೀಡರ್ಶಿಪ್, ಯಾವುದೇ ಕಾರ್ಯಕ್ರಮ ಕೊಟ್ರೆ ಅದನ್ನು ಮನೆ ಮನೆಗೆ ಹೋಗಿ ಪ್ರತಿಯೊಂದು ವಾರ್ಡು, ಬೂತು ಎಲ್ಲರಿಗೂ ಮುಟ್ಟಿಸುವಂತ ಕೆಲಸ ಅಶೋಕ್ ಗಸ್ತಿ ಅವರು ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಎಲ್ಲ ಕಾರ್ಯಕರ್ತರಿಗೆ ಒಂದು ಪಾಠನು ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತು ನಮ್ಮ ಪಕ್ಷದಲ್ಲಿ ದುಡಿದವರಿಗೆ ಮೋಸ ಇಲ್ಲ ಅನ್ನುವ ಒಂದು ಕಾರ್ಯ ರಾಷ್ಟ್ರೀಯ ಪಕ್ಷದವರು ಹೇಳ್ಕೊಟ್ಟಿದ್ದಾರೆ. ಅದರಂತೆ ತಾವು ಗಮನಿಸಬೇಕು ಎಲ್ಲ ಕಾರ್ಯಕರ್ತರು. ಇವತ್ತು ರಾಷ್ಟ್ರೀಯ ನಾಯಕರು ಅವರು ಡೆಲ್ಲಿಯಲ್ಲಿ ಕೂತು ನಮ್ಮನ್ನು ಯಾರು ನೋಡ್ತಾರ, ನಮ್ಮನ್ನು ಯಾರು ಮಾತಾಡಿಸ್ತಾರ ಅನ್ನೋದಿಲ್ಲ. ಅವರು ಪ್ರತಿಯೊಬ್ಬರ ಬಗ್ಗೆ, ಪ್ರತಿಯೊಬ್ಬರ ಕಾರ್ಯಗಳ ಬಗ್ಗೆ, ಅವರ ಕಾರ್ಯಕ್ರಮಗಳ ಬಗ್ಗೆ, ಅವ್ರು ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರ ಪ್ರತಿಯೊಂದನ್ನು ಗಮನಿಸ್ತಿರ್ತಾರೆ. ನಾವು ಕೋವಿಡ್ ಸಮಯದಲ್ಲಿ ನಾವು ನೋಡಿದೀವಿ, ನಾವು ಏನ್ ಮಾಡೋದು ಕೆಲಸ, ನಮ್ಮನ್ನು ಯಾರು ನೋಡ್ತಾರಪ್ಪ ಅನ್ನುವ ಭಾವನೆ ನಮಗೂ ಇತ್ತು. ಈ ಕೋವಿಡ್ ಸಮಯದಲ್ಲಿ ನಾವು ಮಾಡಿದಂತ ಕೆಲಸ ಎಲ್ಲಾ MLAಗಳು, ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಅಧ್ಯಕ್ಷರು, ನಗರಾಧ್ಯಕ್ಷರು ಯಾರು ಏನ್ ಮಾಡ್ತಾ ಇದ್ದಾರೆ, ಪ್ರತಿದಿನ ಸಾಯಂಕಾಲ 9 ಗಂಟೆಗೆ ರಿಪೋರ್ಟ್ ಹೋಗ್ತಿತ್ತು ಪಾರ್ಟಿ ಆಫೀಸ್ಗೆ. ನಮ್ಗೆ ಆಶ್ಚರ್ಯ ಆಯ್ತು, ಈ ರೀತಿ ಹೆಂಗ್ ಫಾಲೋ ಮಾಡ್ತಾರೆ. ಇಲ್ಲ ಸರ್, ನಾವು ಕಳಿಸ್ಲೇಬೇಕು, ಇಂಟೆಲಿಜೆನ್ಸ್ ಅವ್ರು ನಮಗೆ ಇನ್ಫಾರ್ಮೇಶನ್ ಕೊಡ್ತಿದ್ರು. ಪ್ರತಿಯೊಬ್ಬರದು ನಾವು ಕಳಿಸ್ಬೇಕು ಸರ್, ನಾವು ಏನು ಕಳಿಸ್ಲಾರ್ದಂಗೆ ಇರಕ್ಕೆ ಸಾಧ್ಯನೇ ಇಲ್ಲ. ನಮ್ದು ಮೇಲಿಂದ IB ಇಂಟೆಲಿಜೆನ್ಸ್ ಬ್ಯೂರೋಲಿಂದ
ಬೇರೆ ಬೇರೆ ಇಲ್ಲಿ ನಮ್ಮ ನಗರದಲ್ಲೂ ಇದ್ದಾರೆ. ಅವ್ರು ಪ್ರತಿ ದಿನ ಕಳಿಸ್ತಾ ಇದ್ರು, ನಾವು ಎಲ್ಲಿರ್ತಿದ್ವಿ, ಏನು ಮಾಡ್ತಾ ಇದ್ದೀವಿ, ಕೋವಿಡ್ನ ವಿಷಯದಲ್ಲಿ ಯಾರ್ದು ಏನು ಇನ್ವಾಲ್ವ್ಮೆಂಟ್ ಇದೆ ಅಂತ ಪ್ರತಿಯೊಂದು ವಿಷಯ ಅವ್ರು ಕಳಿಸ್ತಾ ಇದ್ರು. ಆ ರೀತಿಯಲ್ಲಿ ನಾವೆಲ್ಲರೂ ಒಂದು ಗಮನಿಸಬೇಕು. ಎಲ್ಲ ಕಾರ್ಯಕರ್ತ ಸಹೋದರು ಎಲ್ಲರಿದ್ದೀರಿ, ಪ್ರತಿಯೊಂದು ವಿಷಯಗಳು ಹೈಕಮಾಂಡ್ ಗಮನಿಸ್ತಾ ಇದೆ. ಮೊದಲನೇಂಗೆ ನಾವು ಎಚ್ಚರ ತಪ್ಪಿ ಕೆಲಸ ಮಾಡ್ತೀವಿ, ಸುಮ್ಮನೆ ಮಲಗ್ತೀವಿ, ಏನೋ ಕೊಟ್ಟಿದ್ದು ಬರೆದು ಕೊಡ್ತೀವಿ ಅನ್ನೋದು ನಡೆಯಂಗಿಲ್ಲ. ಪ್ರತಿಯೊಂದು ವಿಷಯ ಅವರು ಒಂದೊಂದು ಲೈನ್ ಅಕ್ಷರನೂ ಓದ್ಲಿಕ್ಕೆ ಇಟ್ಟಿದ್ದಾರೆ. ಸರಿ ಸುಮಾರು ನನಗನ್ಸೋದು 1000 ಜನ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಕಾರ್ಯಕರ್ತರು ಏನು ಮಾಡ್ತಿದ್ದಾರೆ, ಯಾವ ಊರಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ನಮ್ಮ ಭಾಗಕ್ಕೆ ಒಬ್ಬರು ಇನ್ಚಾರ್ಜ್ ಹಾಕ್ಯಾರ, ಅವರೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ರಾಘವೇಂದ್ರ ಇಟಗಿ, ಜಿಲ್ಲಾಧ್ಯಕ್ಷರಾದ ವಿಜಯ ಭಾಸ್ಕರ್ ಇಟಗಿ, ವಿಭಾಗೀಯ ಕಾರ್ಯದರ್ಶಿಗಳಾದ ವೆಂಕಟೇಶ್ ವಲ್ಲೂರ್, ತಾಲೂಕು ಅಧ್ಯಕ್ಷರಾದ ಭೀಮೇಶ್ ಗುಂಜಳ್ಳಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯರಾದ ಜಿ ಭೀಮಣ್ಣ, ಸಿಎ ಗೋವಿಂದು, ಸವಿತಾ ಸಮಾಜದ ಯುವ ಅಧ್ಯಕ್ಷರಾದ ಜಿ ಪ್ರದೀಪ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಇಲ್ಕಲ್ ವೀರೇಶ್, ತಾಲೂಕು ಯುವ ಅಧ್ಯಕ್ಷ ವಿ ಉರ್ಕುಂದ, ನಗರ ಯುವ ಅಧ್ಯಕ್ಷರಾದ ಎಸ್ ಅನಿಲ್, ಗೌರವಾಧ್ಯಕ್ಷ ರಾಮಕೃಷ್ಣ ಎಂ, ಕ್ಷೌರಿಕ ಅಧ್ಯಕ್ಷ ಗೋಪಾಲ್ ವಡವಾಟಿ, ರಾಮಾಂಜನೇಯಲು ನರಸಿಂಹಲು ಕೆ, ಅಕ್ಸನೂರು ಶ್ರೀನಿವಾಸ್, ವೆಂಕಟಸ್ವಾಮಿ ಸಿ ರಮೇಶ್ ಸೇರಿದಂತೆ ಸಮಾಜದ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ನಗರದ ಓಪೆಕ್ ಆಸ್ಪತ್ರೆಯಲ್ಲಿದ್ದ 61 ಜನರನ್ನು ಎರ್ಮರ್ಸ್ ಕ್ವಾರಂಟೈನ್ ಕೇಂದ್ರಕ್ಕೆ ಇಂದು ಶಿಫ್ಟ್ ಮಾಡಲಾಗಿದೆ. ನಗರದ ಓಪೆಕ್ ಆಸ್ಪತ್ರೆಯಲ್ಲಿದ್ದ 61 ಜನರನ್ನು ಎರ್ಮರ್ಸ್ ಕ್ವಾರಂಟೈನ್ ಕೇಂದ್ರಕ್ಕೆ ಇಂದು ಶಿಫ್ಟ್ ಮಾಡಲಾಗಿದೆ. ಓಪೆಕ್ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಳವಾಗಿದ್ದರಿಂದ ಸ್ಥಳದ ಅಭಾವ ಉಂಟಾಗಿದೆ. ಪರೀಕ್ಷೆ ವರದಿಗಾಗಿ ಕಾಯುತ್ತಿರುವ ಜನರನ್ನು ಕ್ವಾರಂಟೈನ್ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಕೆಲವು ದಿನಗಳ ಹಿಂದೆಯಷ್ಟೇ 82 ಜನ ಸೋಂಕಿತರು ಗುಣಮುಖರಾದ ಹಿನ್ನೆಲೆಯಲ್ಲಿ ಬಿಡುಗಡೆ ಮಾಡಲಾಗಿತ್ತು. ನಿನ್ನೆ ರಾತ್ರಿ ಗುಣಮುಖರಾದ ದೇವದುರ್ಗ ತಾಲೂಕಿನ 9, ರಾಯಚೂರು ನಗರ 1, ಮಾನ್ವಿ ತಾಲೂಕಿನ 1 ಸೇರಿದಂತೆ ಒಟ್ಟು 11 ಜನರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ. ಇಲ್ಲಿಯವರೆಗೆ ಒಟ್ಟು 93 ಜನ ಗುಣಮುಖರಾಗಿ ಬಿಡುಗಡೆಯಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ತಡೆ ಕುರಿತು ಪರಿಶೀಲನಾ ಸಭೆ. ಓಪೆಕ್ ಸಿಬ್ಬಂದಿಗಳಿಂದ ಸೋಂಕು ಹರಡುವ ಕುರಿತು ತನಿಖೆ ನಡೆಸಿ ವರದಿ ನೀಡಲು ಸಚಿವ ಡಾಕ್ಟರ್ ಸುಧಾಕರ್ ಸೂಚನೆ. ರಿಮ್ಸ್ ಅಧಿಕಾರಿಗಳೊಂದಿಗೆ ಸಭೆ. ತಿಂಗಳೊಳಗೆ ಖಾಲಿ ಇರುವ ಹುದ್ದೆ ಭರ್ತಿ ಮಾಡದಿದ್ದರೆ ಕ್ರಮ. ರಿಮ್ಸ್ ನಿರ್ದೇಶಕರಿಗೆ ತರಾಟೆ. ರಾಜ್ಯದಲ್ಲಿ ಸೋಂಕಿತರ ಸಾವಿನ ಪ್ರಮಾಣ ಕಡಿಮೆ. ಮಾಸ್ಕ್ ಧರಿಸಿ ಎಚ್ಚರಿಕೆ ವಹಿಸಿ. ಡಾಕ್ಟರ್ ಸುಧಾಕರ್. ಕೊರೋನಾ ಸೋಂಕು ಇಂದು 5 ಕೋವಿಡ್-19 ದೃಢ. ರಿಮ್ಸ್ ಶುಶ್ರೂಷಕರಿಗೆ ಕನಿಷ್ಠ ವೇತನ ನೀಡಲು ಆಗ್ರಹಿಸಿ ಸಚಿವರಿಗೆ ಮುತ್ತಿಗೆ. ರಿಮ್ಸ್ನಲ್ಲಿ ಕಾರ್ಡಿಯೋಲಜಿ, ಯೂರಾಲಜಿ ಪ್ರಾರಂಭಕ್ಕೆ ಎನ್ಎಸ್ ಬೋಸರಾಜು ಮನವಿ. ಸ್ಟೈಫಂಡರಿ ಆಧಾರಿತ ಶುಶ್ರೂಷಕರಿಗೆ ಮೂಲ ವೇತನ ಪರಿಷ್ಕರಣೆಗೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಒತ್ತಾಯ. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿ ಯಾಕ್ಷೆಟ್ಟಿ ಗೋಪಾಲ್ ರೆಡ್ಡಿ ನೇಮಕ. ಸದಸ್ಯರುಗಳಾಗಿ ಎ ಚಂದ್ರಶೇಖರ್, ಶೇಖರ್ ವಾರದ್, ಭೀಮಣ್ಣ ಮಂಚಾಲ್, ವಾಣಿಶ್ರೀ ನೇಮಕ. ರಾಜ್ಯಸಭೆಗೆ ಅವಿರೋಧ ಆಯ್ಕೆಯಾದ ಅಶೋಕ್ ಗಸ್ತಿಗೆ ಸವಿತಾ ಸಮಾಜದಿಂದ ಸನ್ಮಾನ. ಮತ್ತು ಓಪೆಕ್ ಆಸ್ಪತ್ರೆಯಲ್ಲಿದ್ದ 61 ಜನರನ್ನು ಎರ್ಮರ್ಸ್ ಕ್ವಾರಂಟೈನ್ ಕೇಂದ್ರಕ್ಕೆ ಸ್ಥಳಾಂತರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ
150ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. The next gen preschool. Eurokids, India's next gen preschool, making learning fun. John Milton Techno High School, Nursery, LKG, UKG and 1st standard to 10th standard. Address Lingaskur Road, opposite Agriculture University, Raichur. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. Jolly Kids Play School AC Campus, Playgroup Nursery, LKG and UKG. Lingaskur Road, near Old Check Post, Raichur. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur.